ಈ ಒಂದು ಸಭಾ ವೇದಿಕೆಯಲ್ಲಿ ಹಿರಿಯರನ್ನು ಗೌರವಿಸುವ ಕಾರ್ಯಕ್ರಮ ನಾವು ಸಂಯೋಜಿಸ್ತಾ ಇದ್ದೇವೆ. ನಮ್ಮ ಹಿರಿಯರಾದಂಥ ಡಾಕ್ಟರ್ ಪ್ರಭಾಕರ್ ಜೋಶಿಯವರನ್ನು ಮತ್ತು ಆಲ್ ಇಂಡಿಯಾ ರೇಡಿಯೋದ ನಮ್ಮ ಸೂರ್ಯನಾರಾಯಣ ಭಟ್ರವರನ್ನು ನಮ್ಮ ಅಧ್ಯಕ್ಷರಾದಂಥ ಮಧುಸೂದನ ಅವರು ವೇದಿಕೆಗೆ ಸ್ವಾಗತಿಸಬೇಕು ಎಂದು ವಿನಂತಿಸ್ತಾ, ಇವತ್ತು ನಮ್ಮ ಗೌರವವನ್ನು ಸ್ವೀಕರಿಸಲಿಕ್ಕಿರುವಂಥ ಮಧುಕರ್ ಭಾಗವತರವರು, ಕೆರೆಮನೆ ನರಸಿಂಹಗಡೆಯವರು, ಇವರನ್ನು ಕೂಡ ವೇದಿಕೆಗೆ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ, ನಮ್ಮ ಜೊತೆ ಇವತ್ತಿನ ಭಾಗವತರಾದಂಥ ಪ್ರದೀಪ್ ಕುಮಾರ್ ಗಟ್ಟಿಯವರು ಕೂಡ ಉಪಸ್ಥಿತರಿದ್ದು ಈ ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕು ಅಂತ ಅವರನ್ನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಕ್ಷೇತ್ರದ ಮುಕ್ತೇಶ್ವರರವರು ಕೂಡ ಆಗಮಿಸಿದರೆ ಅವರು ಕೂಡ ನಮ್ಮ ಜೊತೆ ಸಹಕಾರ ನೀಡಬೇಕು ಅಂತ ವಿನಂತಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. 23 ವರ್ಷಗಳ ಹಿಂದೆ ಮಕರ ಸಂಕ್ರಾಂತಿ ಎಂದು ಒಂದು ವಿಶೇಷವಾದಂಥ ಸಂಕಲ್ಪ ದಿನವಾಗಿತ್ತು. ಈ ಸರಯು ಬಾಲಯಕ್ಷವೃಂದ ಪ್ರಾರಂಭಿಸಿ ಪ್ರಸ್ತುತಪಡಿಸಿದಂಥ ತದನಂತರ ನಿರಂತರವಾಗಿ 24 ವರ್ಷಗಳಿಂದ ಬೇರೆ ಬೇರೆ ಕಡೆಗಳಲ್ಲಿ ತನ್ನ ಕಾರ್ಯಕ್ರಮಗಳನ್ನು ನೀಡುತ್ತಾ ಇವತ್ತು ಬಹಳ ಪ್ರಬುದ್ಧರಾಗಿ ಬೆಳೆಯುತ್ತಾ ಬಂದಿದೆ. ಬರುವ ವರ್ಷ ರಜತ ವರ್ಷ ನಮ್ಮದು. ಈ ಸಂದರ್ಭದಲ್ಲಿ ಇದೇ ಕ್ಷೇತ್ರದಲ್ಲಿ ಪ್ರಾರಂಭಿಸಲ್ಪಟ್ಟಂಥ ಈ ಸಂಘ ಸಂಸ್ಥೆ ಬೇರೆ ಬೇರೆ ಕಡೆಯಲ್ಲಿ ಸಪ್ತಾಹಗಳನ್ನು ಮಾಡಿ ಕೊನೆಗೆ ಹಲವಾರು ಸಭಾಂಗಣಗಳು ಮೌನ ಆದಾಗ ಕೊರೋನಾ ಸಂದರ್ಭದಲ್ಲಿ ತುಳುಭವನದಲ್ಲಿ ಮಾಡುತ್ತಾ ನಂತರ ದೇವಸ್ಥಾನದ ಆಶ್ರಯ ಪಡೆಯುತ್ತಾ ಇಲ್ಲಿ ಸಪ್ತಾಹಗಳನ್ನು ಮುಂದುವರಿಸ್ತಾ ಇದೆ. ಈ ಸಂದರ್ಭದಲ್ಲಿ 7 ದಿವಸದಲ್ಲಿ ಸುಮಾರು ಹತ್ತಿರ ಒಂದು 200 ಕಲಾವಿದರುಗಳು ಬೇರೆ ಬೇರೆ ರೀತಿಯಲ್ಲಿ ಜೊತೆಯಾಗಿ ಸೇರಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸುವ ಕಾರ್ಯಕ್ರಮದ ಜೋಡಣೆಗೋಸ್ಕರ ಸಭಾ ಕಲಾಪವನ್ನು ಏರ್ಪಡಿಸಿದ್ದೇವೆ. ಆಗಮಿಸಿದಂಥ ಎಲ್ಲರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ, ಡಾಕ್ಟರ್ ಪ್ರಭಾಕರ್ ಜೋಶಿಯವರನ್ನು ನಾನೇನು ಪರಿಚಯಿಸಬೇಕಾಗಿಲ್ಲ, ಆದರೆ ನಮ್ಮ ಹೃದಯಾಂತರದಲ್ಲಿ ಬೀರಿದಂಥ ಒಬ್ಬ ಸಹೋದರರವರು. ನಮ್ಮ ಯಾವುದೇ ಒಂದು ವಿಚಾರಗಳನ್ನು ಪ್ರಸ್ತುತಪಡಿಸುವಾಗ ಅವರ ಜೊತೆ ನಾವು ಚಿಂತಿಸಿಕೊಂಡು ಅದನ್ನು ಮತ್ತೆ ಪ್ರಸ್ತುತಪಡಿಸ್ತೇವೆ. ನಮಗೆ ಬೇಕಾದಷ್ಟು ಮಾರ್ಗದರ್ಶನ ಕೊಡ್ತೇವೆ. ಅವ್ರಿಗೆ ಉಪದ್ರ ಕೊಟ್ಟರೂ ನಮಗೂ ಸಂತೋಷ ಇದೆ. ಅಂತಹ ಒಂದು ಸಹೋದರರು ನಮ್ಮ ಜೊತೆ ಇದ್ದಾರೆ. ನಮ್ಮ ಈ ಕಾರ್ಯಕ್ರಮಗಳಿಗೆ ಮತ್ತು ಈ ಸರಯು ಬಾಲಯಕ್ಷವೃಂದಕ್ಕೆ ಅತ್ಯಂತ ಅವಿನಾಭಾವ ಸಂಬಂಧವನ್ನು ವಹಿಸಿಕೊಂಡವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ, ಅಧ್ಯಕ್ಷರಾದಂಥ ಮಧುಸೂದನ ಅವರಿಗೊಂದು ಮಕ್ಕಳು ಬನ್ನಿ, ಮಕ್ಕಳು ಈ ವೇದಿಕೆಗೆ ಬಂದು ಸರಯು ಬಾಲಯಕ್ಷವೃಂದ ಪರವಾಗಿ ಅವರಿಗೆ ಹೂವನ್ನು ನೀಡುವ ಮೂಲಕ ಗೌರವಿಸಬೇಕು ಎಂದು ವಿನಂತಿಸ್ತಾ ಇದ್ದೇವೆ. ನಮ್ಮ ಜೊತೆ ಆಲ್ ಇಂಡಿಯಾ ರೇಡಿಯೋ ಇವತ್ತು ಸೂರ್ಯನಾರಾಯಣ ಭಟ್ರವರು ತುಂಬ ಕೆಲಸಗಳನ್ನು ಮಾಡ್ತಾರೆ. ಕೃಷಿ ಇತ್ಯಾದಿ ವಿಚಾರಗಳಿಗೆ ಅದನ್ನು ಪಸರಿಸುವಂಥ ದೃಷ್ಟಿಯಿಂದ ಬೇರೆ ಬೇರೆ ಕಾರ್ಯಕ್ರಮಗಳ ವೈಖರಿಯನ್ನು ನಮ್ಮ ಮುಂದೆ ನೀಡುತ್ತಾ ಇದ್ದಾರೆ. ಅದು ಅಲ್ಲದೆ ಹಲವಾರು ಸಾಹಿತಿಗಳಿಗೂ ಮತ್ತು ನಮ್ಮ ಸಂಪ್ರದಾಯವನ್ನು ಉಳಿಸುವುದರಲ್ಲಿಯೂ ಕೂಡ ನಮ್ಮ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಬಿತ್ತರಿಸುವುದರಲ್ಲಿ ಕೂಡ ಪ್ರಮುಖರಾಗಿ ಕೆಲಸ ಮಾಡ್ತಿರುವಂಥ ಸೂರ್ಯನಾರಾಯಣ ಭಟ್ರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ, ನಮ್ಮ ಸರಯು ಬಾಲಯಕ್ಷವೃಂದದ ಕಲಾವಿದರು ಅವರಿಗೆ ಪುಷ್ಪಗುಚ್ಛ ನೀಡುವ ಮೂಲಕ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ನಮ್ಮ ಜೊತೆ ವಿಶ್ವಣ್ಣ ಇದ್ದಾರೆ. ಇವತ್ತು ಪರಿಪಕ್ವವಾಗಿರುವಂತಹ ಒಂದು ಕಲಾವಿದರಾಗಿರುವಂಥವರು ನಮ್ಮ ವಿಶ್ವಣ್ಣ ಅವರು. ಸೊಣ್ಣಂಬಳ ವಿಶ್ವೇಶ್ವರ ಭಟ್ರವರು ಯಾವ ಪಾತ್ರವನ್ನು ಕೊಟ್ಟರೂ ಎಲ್ಲರನ್ನು ಅದಕ್ಕೆ ಜೀವಂತಿಕೆ ಮೂಡಿಸುವ ರೀತಿಯಲ್ಲಿ, ಎಲ್ಲರ ಮನಸ್ಸು ಅದಕ್ಕೆ ಒಲವು ಆಗುವ ರೀತಿಯಲ್ಲಿ ಒಂದು ವಿಶೇಷವಾದ ಆ ಕಾರ್ಯಕ್ರಮವನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸುವುದರಲ್ಲಿ ಅವರು ಪ್ರಾಜ್ಞರಾಗಿದ್ದಾರೆ. ಅವರನ್ನು ಈ ವೇದಿಕೆಯಲ್ಲಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ನಮ್ಮ ಸಂಸ್ಥೆಯ ವತಿಯಿಂದ ಪುಷ್ಪಗುಚ್ಛ ನೀಡಿ ಅವರನ್ನು ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ನಮ್ಮ ಜೊತೆ ಹಾಸ್ಯ ಪ್ರಧಾನದಲ್ಲಿ ಬಹಳ ಪ್ರಮುಖರಾಗಿದ್ದಂಥ ಸೀತಾರಾಮ್ ಕಟೀಲ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ನಾನು ವೇದಿಕೆಯಲ್ಲಿ ಏನಾಗಿ ಹೇಳಬೇಕು ಅಂದಿಲ್ಲ, ಅವರನ್ನು ಕಂಡ್ರೇ ಜನರು ನಗ್ತಾರೆ. ಯಾಕಂದರೆ ಅವರ ಹಾವಭಾವ ಮತ್ತು ಅವರ ವಿಶೇಷವಾದಂಥ ಸಾಮರ್ಥ್ಯವನ್ನು ಅವರು ಪ್ರಸ್ತುತಪಡಿಸುವ ರೀತಿ ನೀತಿಗಳು ಹಾಗಿವೆ. ಅಂತಹ ಒಬ್ಬ ಕಲಾವಿದರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸರಯು ಬಾಲಯಕ್ಷವೃಂದ ಪರವಾಗಿ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕು ಎಂದು ವಿನಂತಿಸ್ತಾ ಇದ್ದೇವೆ. ನಮ್ಮ ಜೊತೆ ಇವತ್ತು ಇಬ್ಬರು ಗೌರವವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ನಮ್ಮ ಸರಯು ಬಾಲಯಕ್ಷವೃಂದ ಪ್ರಾರಂಭವಾದ ವರ್ಷದಲ್ಲಿ ಈ ಥರದ ಒಂದು ಪ್ರವೃತ್ತಿಯನ್ನು ಬೆಳೆಸಿಕೊಂಡಿದ್ದೇವೆ. ಒಬ್ಬ ಕಲಾವಿದರನ್ನು ಗೌರವಿಸೋದು, ಒಬ್ಬ ಸಂಘಟಕರನ್ನು ಗೌರವಿಸೋದು, ಒಬ್ಬ ಹಿಮ್ಮೇಳಗಾರರನ್ನು ಅಥವಾ ಹಿನ್ನೆಲೆಯಲ್ಲಿ ನಮಗೆ ರಂಗಾಲಂಕಾರದ ಸಹಕಾರ ಮಾಡುವವರನ್ನು ಅಥವಾ ಯಕ್ಷಗಾನದ ಬೆಳವಣಿಗೆಗೆ ಬೇಕಾದಂಥ ವ್ಯಕ್ತಿಗಳು ತುಂಬ ಜನ ಇದ್ದಾರೆ. ತುಂಬ ಘಟನೆಗಳಿವೆ. ಇದನ್ನಂತಳೆಲ್ಲದಂಥ ವ್ಯಕ್ತಿಗಳನ್ನು ಆರಿಸಿಕೊಂಡು ಗೌರವಿಸುವ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಂಥದ್ರಲ್ಲಿ ಇವತ್ತು ನಮ್ಮ ಜೊತೆ ಕೆರೆಮನೆ ನರಸಿಂಹಗಡೆಯವರಿದ್ದಾರೆ. ಕೆರೆಮನೆ ಮನೆತನವೇ ಒಂದು ಯಕ್ಷಗಾನದಲ್ಲಿ ಪರಂಪರೆಯಾಗಿದ್ದದು.
ಬಡಗದಿಟ್ಟಿನ ಹಲವಾರು ಕಾರ್ಯಕ್ರಮಗಳನ್ನು ಇಲ್ಲಿ ಸಂಘಟನೆ ಮಾಡುವ ಮೂಲಕ ತೆಂಕು ಬಡಗಿಗೆ ಒಂದು ಸಮನ್ವಯ ಆಗುವ ಮೂಲಕ ಮತ್ತು ಇಲ್ಲಿ ಕೇಂದ್ರ ಸರ್ಕಾರದಲ್ಲಿ ಕೆಲಸದಲ್ಲಿದ್ದು ಮತ್ತು ಆ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಗೂಡಿಸುವಂತಹ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದಾರೆ ಅಂತ ನರಸಿಂಹ ಹೆಗ್ಡೆ ಅವರ ಬಗ್ಗೆ ಮತ್ತು ಸಿದ್ಧವಾದಂಥ ಗೌರವ ಪತ್ರ ಇದನ್ನು ವಾಚಿಸಲಿಕ್ಕಿದೆ. ಅವರನ್ನು ಕೂಡ ಹಾರ್ದಿಕವಾಗಿ ಸಂಸ್ಥೆ ವತಿಯಿಂದ ನಮ್ಮ ಕಲಾವಿದರು ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಮಧುಕರ ಭಾಗವತರು ನಮ್ಮ ಜೊತೆ ಇನ್ನೊಂದು ಗೌರವವನ್ನು ಸ್ವೀಕರಿಸಲಿಕ್ಕಿರುವವರು. ಅವರು ಈ ಒಂದು ವೃತ್ತಿಗಿಂತ ಮೊದಲನ ವೃತ್ತಿ ಬಹಳ ಶ್ರೇಷ್ಠ. ನಾವು ಸೈನಿಕರಾಗಿ ಒಬ್ಬ ಯೋಧನಾಗಿ ದೇಶ ರಕ್ಷಣೆಯ ಕಾರ್ಯದಲ್ಲಿ ತೊಡಗಿಸಿಕೊಂಡು ಬಹಳ ಜೀವವನ್ನು ಪೂರ್ಣ ಪ್ರಮಾಣದಲ್ಲಿ ದೇಶಕ್ಕಾಗಿ ಕೊಟ್ಟವರು. ಅಂತಹ ಒಂದು ಗೌರವ ಸ್ವೀಕಾರಾರ್ಹವಾದವರು. ತದನಂತರ ಅದೇ ಸಂದರ್ಭದಲ್ಲಿ ಜ್ಯೋತಿಷ್ಯ, ಆಧ್ಯಾತ್ಮಿಕ, ಇಂಥ ಲೇಖನ, ಸಂಘಟನೆ ಮತ್ತು ಪ್ರವಾಸ ಇಂಥ ಕಲಾವಿದರನ್ನು ಕರ್ಕೊಂಡು ಬೇರೆ ಬೇರೆ ಕಡೆಗೆಲ್ಲ ತೆರಳುವ ಕಾರ್ಯದಲ್ಲಿ ಕೂಡ ತೊಡಗಿಸಿಕೊಂಡವರು ನಮ್ಮ ಮಧುಕರ ಭಾಗವತರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ನಮ್ಮ ಸಂಸ್ಥೆ ವತಿಯಿಂದ ಅವರಿಗೆ ಗೌರವದ ಪುಷ್ಪದೊಂದಿಗೆ ಸ್ವಾಗತ ನೀಡಬೇಕು ಅಂತ ವಿನಿಸ್ತಾ ಇದ್ದೇವೆ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವತರಾಗಿರೋರು ಪ್ರದೀಪ್ ಕುಮಾರ್ ಗಟ್ಟಿಯವರು ನಮ್ಮ ಜೊತೆ ಇದ್ದಾರೆ. ಅವರು ಮತ್ತಿನ ಉತ್ತರಾರ್ಧದಲ್ಲಿ ಭಾಗವತಿಕೆ ಮಾಡಲಿಕ್ಕಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ನಮ್ಮ ಸಂಸ್ಥೆಯ ಕಲಾವಿದರು ಅವರನ್ನು ಗೌರವಿಸಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ನಮ್ಮೆಲ್ಲರ ಪ್ರೀತಿ ಸಜ್ಜನ ಬಂಧುಗಳೇ, ರವಿ ಅಲೆವರಾಯರು ಇದರೆಲ್ಲ ನಿರ್ದೇಶನ ಮಾಡೋರು. ನಮ್ಮ ಮಕ್ಕಳನ್ನು ಕೂಡ ಇವತ್ತು ವೇದಿಕೆಗೆ ತರುವಾಗ ವೇಷ್ಟಿ, ಶಾಲು, ಹುಡುಗಿಯರನ್ನು ಕೂಡ ವೇದಿಕೆಗೆ ತರುವಾಗ ಸೀರೆ, ಲಂಗ, ಇದೆಲ್ಲ ನಮ್ಮ ಒಂದು ಸಂಪ್ರದಾಯ. ಯಕ್ಷಗಾನದ ಜೊತೆಗೆ ಅವರಿಗೆ ಜೀವನ ಶೈಲಿಗೆ ಬೇಕಾದ, ಬದುಕಿಗೆ ಬೇಕಾದಂಥ ಒಂದು ಬೇರೆ ಬೇರೆ ರೀತಿಯ ಜ್ಞಾನದ ಆಹಾರದ ಪ್ರಚಾರವನ್ನು ಮಾಡೋರು. ಆ ಮಕ್ಕಳಿಗೆ ಕೂಡ ಆನಂದ ಆಗ್ತದೆ. ಮಕ್ಕಳು ಇದರಲ್ಲಿ ಸ್ಟೇಜಿನಲ್ಲಿ ಅಥವಾ ಈ ವೇದಿಕೆಯಲ್ಲಿ ಬಂದು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಜೋಡಣೆ ಮಾಡುವಾಗ ಹೇಗೆ ಜೋಡಣೆ ಮಾಡಬೇಕು ಅಂತ ಹೇಳೋ ಸಿದ್ಧತೆ ಕೂಡ ಆಗ್ತದೆ. ಮತ್ತು ಯೂಟ್ಯೂಬಿನ ಮೂಲಕ ಇವತ್ತು ಬಹಳ ದೊಡ್ಡ ಕೇಳುಗರನ್ನು ಮಧುಸೂದನ್ ಅಲೆವರಾಯರು ಯೂಟ್ಯೂಬ್ ಮಾಡ್ತಾ ಇದೆ. ಯಕ್ಷಗಾನವನ್ನು ಇವತ್ತು ಎಲ್ಲಿ ಮುಟ್ಟಿಸಬೇಕು, ಯಾರ ಕೈ ಕೊಡಬೇಕು, ಕೇಳುಗರನ್ನು ಹೇಗೆ ಸೃಷ್ಟಿ ಮಾಡಬೇಕು ಅಂತ ಆ ಟ್ಯೂಬ್ ತುಂಬ ಕೆಲಸ ಮಾಡ್ತಾ ಇದೆ. ಇಂತಹ ಸಪ್ತಾಹದಲ್ಲಿ ಕೂಡ ಅದನ್ನು ನಿರಂತರವಾಗಿ ಪ್ರಸಾರ ಮಾಡಿ ಅದನ್ನು ನೋಡ್ತಾ ಇರುವಂಥ ಎಲ್ಲ ನೋಡುಗರಿಗೂ ನಮ್ಮ ಕೇಳುಗರಿಗೂ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತಾ ಭಾಳ ಪ್ರಮುಖ ಭಾಗಕ್ಕೆ ಬರ್ತೇವೆ. ಯಕ್ಷಗಾನ ಬರೀ ಒಂದು ವಿಲಾಸಕ್ಕಾಗಿ ಇರುವುದಲ್ಲ, ಅದು ಮನೋವಿಕಾಸಕ್ಕಾಗಿ ಇದೆ. ತುಂಬ ವಿಚಾರಗಳನ್ನು ತಿಳಿದುಕೊಳ್ಳಿಕ್ಕಿದೆ. ನಾವು ಮೊನ್ನೆ ಒಂದು ದಿವಸ ಮಾತನಾಡುವಾಗ ಪ್ರಭಾಕರ್ ಜೊತೆ ತುಂಬ ವಿಚಾರ ಮಾತಾಡಿದೆ. ನಮಗದೆಲ್ಲ ತುಂಬ ಮುಂದಕ್ಕೆ ನಮ್ಮ ಬೌದ್ಧಿಕಿಗೆ ತುಂಬ ಅದು ಆಹಾರ ಆಗಿದೆ. ಅಂತಹ ವಿಷಯಗಳನ್ನು ನಾವು ತಿಳಿದುಕೊಳ್ಳಿಕ್ಕೆ ಇಂಥ ಪ್ರಸಂಗಗಳು ಅಥವಾ ಇಂತಹ ಒಂದು ಸಂಘಟನೆಗಳು ತುಂಬ ಸಹಕಾರಿಯಾಗಿದೆ. ಅದರಲ್ಲಿ ಅಂತಹ ಸಹಕಾರಿಯಾಗಿರುವಂಥ ಈ ಸಂಘ ಸಂಸ್ಥೆಯ ಗೌರವವನ್ನು ಸ್ವೀಕಾರ ಮಾಡಿಕೊಳ್ಳುವಂಥ ಇವರನ್ನು ಗೌರವಿಸಿ ನಂತರ ಎಲ್ಲರೂ ಶುಭ ಹಾರೈಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಮೊದಲಿಗೆ ನಮ್ಮ ಕೆರೆಮನೆ ನರಸಿಂಹ ಹೆಗ್ಡೆಯವರು, ಶ್ರೀಮತಿ ರಮ್ಯಾ ಅವರು ವೇದಿಕೆಗೆ ಬರಬೇಕು. ಅವರಿಗೆ ನಾವು ಸಿದ್ಧಗೊಳಿಸಿದಂಥ ಗೌರವ ಪತ್ರವನ್ನು ವಾಚಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಓಂ ಶ್ರೀ ಮಂಜುನಾಥಾಯ ನಮಃ. ಸರಯು ಬಾಲಯಕ್ಷವೃಂದ ರಿಜಿಸ್ಟರ್ಡ್, ಕೋಡಿಕಲ್, ಮಂಗಳೂರು. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪ್ರಪ್ರಥಮ ಮಕ್ಕಳ ಮೇಳ ಕದ್ರಿ ದೇವಳದ ಸಹಯೋಗದೊಂದಿಗೆ ಸರಯು ಸಪ್ತಾಹ 2024 ಕೆರೆಮನೆ ನರಸಿಂಹ ಹೆಗ್ಡೆ ಯಕ್ಷಗಾನ ಕಲಾ ಪ್ರೋತ್ಸಾಹಕರಾಗಿರುವ ತಮಗೆ ಸರಯು ಬಾಲ ಯಕ್ಷವೃಂದ ರಿಜಿಸ್ಟರ್ಡ್ ಮಕ್ಕಳ ಮೇಳ ಮಂಗಳೂರು ಇವರು ಅರ್ಪಿಸುವ ಸನ್ಮಾನ ಪತ್ರ. ಆತ್ಮೀಯರೇ, ಕೆರೆಮನೆಯ ಕಲಾವಿದ ಮಿತ್ರಶ್ರೀ ಹೆಗ್ಡೆಯವರು ಸರಕಾರಿ ಹುದ್ದೆಯಲ್ಲಿದ್ದು ನಿವೃತ್ತಿ ಹೊಂದಿದವರು. ನಮ್ಮ ನಿರ್ದೇಶಕರ ಏಕವ್ಯಕ್ತಿ ಶತಕದ ಕಾರ್ಯಕ್ರಮ, ಷಷ್ಠ್ಯಬ್ದಿ ಕಾರ್ಯಕ್ರಮಗಳಲ್ಲಿ ವಿವಿಧ ಹೊಣೆ ನಿರ್ವಹಿಸಿ ಕಾರ್ಯಕ್ರಮಗಳ ಯಶಸ್ವಿಗೆ ಕಾರಣೀಭೂತರಾಗಿರುವವರು. ತೆಂಕು ಬಡಗಿನ ಭೇದವಿಲ್ಲದೆ ದುಡಿಯುವವರು. ಶ್ರೀಮಯ ಮೇಳದ ಪ್ರಧಾನ ಆಧಾರ ಸ್ತಂಭ. ಪುರಭವನದಲ್ಲಿ ಯಕ್ಷ ತ್ರಿವೇಣಿಗಳನ್ನು ನಡೆಸಿದವರು. ಸಹೃದಯಿ, ಹಿತಮಿತ ಭಾಷಿ, ರಾಜಕೀಯದಲ್ಲಿಯೂ ತೊಡಗಿಸಿಕೊಂಡವರು. ಧಾರ್ಮಿಕ ಸಾಂಸ್ಕೃತಿಕ ನೇತಾರರು ತಾವಾಗಿದ್ದೀರಿ. ನಮ್ಮ ಸಂಸ್ಥೆಯ ನಿಕಟವರ್ತಿಯಾಗಿರುವ ತಾವು ಸದಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತಲ್ಲೀನರಾಗಿದ್ದು ಕಲಾವಿದರಿಗೆ ಸದಾ ಪೂರಕವೂ ಆಗಿರುತ್ತೀರಿ. ತಮ್ಮ ಯಕ್ಷಕಲಾ ಸೇವೆಯು ಇನ್ನೂ ಅವಿಚ್ಛಿನ್ನವಾಗಿ ಮುಂದುವರಿಯಲಿ ಎಂದು ಶ್ರೀದೇವರಲ್ಲಿ ಹಾರೈಸುತ್ತಾ ತಮಗೆ ಈ ಸನ್ಮಾನವನ್ನು ಅರ್ಪಿಸಲು ಹೆಮ್ಮೆ ಪಡುತ್ತೇನೆ. ಸಾದರಂ ವಂದೇ. ಮುಂದಿನ ಇನ್ನೋರ್ವ ನಮ್ಮ ಗೌರವಾನ್ವಿತರು ಮಧುಕರ ಭಾಗವತರು, ಅವರ ಗೌರವ ಪತ್ರವನ್ನು ಕೂಡ ವಾಚಿಸ್ತಾ ಇದ್ದೇವೆ.
ಶ್ರೀ ಮಂಜುನಾಥಾಯ ನಮಃ. ಸರಯು ಬಾಲಯಕ್ಷವೃಂದ ರಿಜಿಸ್ಟರ್ಡ್ ಕೋಡಿಕಲ್ ಮಂಗಳೂರು. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪ್ರಪ್ರಥಮ ಮಕ್ಕಳ ಮೇಳ ಕದ್ರಿ ದೇವಳದ ಸಹಯೋಗದೊಂದಿಗೆ ಸರಯು ಸಪ್ತಾಹ 2024 ವರ್ಷದ ಶ್ರೀ ಮಧುಕರ ಭಾಗವತ್ ಹೊಸಬೆಟ್ಟು ಕುಳಾಯಿ ತಮಗೆ ಸರಯು ಬಾಲಯಕ್ಷವೃಂದ ರಿಜಿಸ್ಟರ್ಡ್ ಮಕ್ಕಳ ಮೇಳ ಇವರು ಅರ್ಪಿಸುವ ಸನ್ಮಾನ ಪತ್ರ. ಆತ್ಮೀಯರೇ, 60ರ ಪ್ರಾಯ ದೇಹಕ್ಕೆ ಮಾತ್ರ, ಮನಸ್ಸು ಚಟುವಟಿಕೆಗಳಿಗಲ್ಲ ಎಂದು ಉದ್ಘೋಷಿಸಿದ ಆದರಣೀಯರು ತಾವು. ಸಾಂಸ್ಕೃತಿಕ ಹಾಗೂ ಕಲಾ ಸಿರಿವಂತಿಕೆಯ ಹೆಮ್ಮೆಯ ನಾಡಾದ ಪಣಂಬೂರಿನ ಶ್ರೀ ರಾಘವರಾವ್ ಮತ್ತು ಶ್ರೀಮತಿ ಶಾಂಭವಿ ದಂಪತಿಯರ ಸಂಜಾತರಾದ ತಾವು ಯಕ್ಷಗಾನದ ನಂಟಿನೊಂದಿಗೆ ಬೆಳೆದು ಮುಂದೆ ಭಾರತೀಯ ವಾಯುಸೇನೆಯಲ್ಲಿ ಸೇವೆ ಸಲ್ಲಿಸಿದಿರಿ. ಸ್ವಯಂ ನಿವೃತ್ತಿಯ ಬಳಿಕ ಇನ್ನೊಂದು ವೃತ್ತಿಯಲ್ಲಿ ತೊಡಗಿಸಿಕೊಳ್ಳುವುದು ನಿವೃತ್ತ ಸೈನಿಕರಿಗೆ ಅನಿವಾರ್ಯ. ಆದರೆ ಅದಕ್ಕೆ ಭಿನ್ನವೆಂಬಂತೆ ತಾವು ಜ್ಯೋತಿಷ್ಯ, ನಕ್ಷತ್ರ, ಆಕಾಶಕಾಯಗಳ ವೀಕ್ಷಣೆ, ಹವ್ಯಾಸಿ ಹೋಮಿಯೋಪತಿ ಚಿಕಿತ್ಸೆ, ಯಕ್ಷಗಾನ ಸಂಘಟನೆ, ಜ್ಯೋತಿಷ್ಯ ಮೂಲಕ ಕೌಟುಂಬಿಕ ವೈವಾಹಿಕ ಆಪ್ತ ಸಲಹೆ, ಶಿಸ್ತು ಸಮಯ ಪಾಲನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ನಮಗೆ ಆದರ್ಶಪ್ರಾಯರಾಗಿದ್ದೀರಿ. ಕೆಲಸದ ಬದಲಾವಣೆಯೇ ವಿಶ್ರಾಂತಿ, ಮನಸ್ಸಾದರೆ ಸಮಯ ಸಿದ್ಧಿಸುತ್ತದೆ ಎಂಬ ತಮ್ಮ ಧ್ಯೇಯ ವಾಕ್ಯ, ಬದುಕಿನ ಕುರಿತಾದ ಪ್ರೀತಿ ನಮಗೆ ಮಾದರಿ. ಗಿಡಗಳ ನಂಟು, ಅಪಾರ ಯಕ್ಷಗಾನದ ಧ್ವನಿಸುರುಳಿಗಳ ಸಂಗ್ರಹ, ವಿಡಿಯೋಗ್ರಫಿ, ಫೋಟೋಗ್ರಫಿ, ಕೈಗಡಿಯಾರ ಸಂಗ್ರಹ, ಹೊತ್ತಗೆಯ ಸಂಗ್ರಹದ ತೃಪ್ತಿ, ಹೀಗೆ ಹಲವಾರು ತಮ್ಮ ಬಿಡುವಿಲ್ಲದ ಹವ್ಯಾಸಗಳು ತಂದೆಯವರ ಕಲಾ ವ್ಯವಸಾಯವನ್ನು ರಾಘವಾಯಣ ಅಭಿನಂದನ ಗ್ರಂಥದ ಮೂಲಕ ಲೋಕಾರ್ಪಣೆ ಮಾಡಿದಿರಿ. ಜಯ ಜಯತು ನಂದನೇಶ, ಭಕ್ತಿ ಭಾವಾಮೃತ ಹೊತ್ತಗೆಗಳ ಸಂಪಾದಕತ್ವದ ಹೊಣೆಯನ್ನು ಹೊತ್ತವರು ತಾವು. ತಮ್ಮ ಬಾಳ ಯಕ್ಷ ನೃತ್ಯಕ್ಕೆ ಸದಾ ತಾಳ ಹಾಕುವ ಧರ್ಮಪತ್ನಿ ಸುಧಾ, ನಿರಂತರ ನಗುಮೊಗದ ಚಿಲುಮೆ ಮಧುಸುಧಾರ. ಈ ಆದರ್ಶ ಸರ್ವರು ಪಾಲಿಸುವಂತಾಗಲಿ ಶ್ರೀ ದೇವರನ್ನು ಪ್ರಾರ್ಥಿಸುತ್ತಾ ತಮಗೆ ಆಯುರಾರೋಗ್ಯ ಭಾಗ್ಯವನ್ನು ನಾವು ಬಯಸುತ್ತೇವೆ. ನಮ್ಮೆಲ್ಲ ಗೌರವಾನ್ವಿತ ಅತಿಥಿಗಳು ಇವರ ಗೌರವ ಕಾರ್ಯಕ್ರಮ ನೆರವೇರಿಸಿಕೊಡಬೇಕು ಎಂದು ವಿನಂತಿಸ್ತಾ ಡಾಕ್ಟರ್ ಪ್ರಭಾಕರ್ ಜೋಶಿಯವರು ಶಾಲು ಓದಿಸುವ ಮೂಲಕ ಸರಯು ಬಾಲಯಕ್ಷವೃಂದ ಅವರನ್ನು ಅಭಿನಂದಿಸ್ತಾ ಇದೆ. ಫಲತಟ್ಟೆಯನ್ನು ಹಿರಿಯರಾದಂಥ ವಿಶ್ವಣ್ಣ ಅವರು ನೀಡುವ ಮೂಲಕ ಮತ್ತು ಹಾರಾರ್ಪಣೆಯನ್ನು ಸೂರ್ಯನಾರಾಯಣ ಭಟ್ರವರು ನೆರವೇರಿಸಿಕೊಡಬೇಕು ಅಂತ ವಿನಂತಿಸ್ತಾ ಇವರನ್ನು ಸರಯು ಬಾಲಯಕ್ಷವೃಂದ ಈ ವೇದಿಕೆಯಲ್ಲಿ ಅಭಿನಂದನಾ ಕಾರ್ಯಕ್ರಮ ಮಾಡ್ತಾ ಇದೆ. ಸರಯು ಬಾಲಯಕ್ಷವೃಂದ ಪ್ರತಿ ವರ್ಷವೂ ಕೂಡ ಆಚರಿಸುತ್ತಿರುವಂಥ ಸರಯು ಬಾಲ ಸಪ್ತಾಹದ ಸಂದರ್ಭದಲ್ಲಿ ಯಕ್ಷಗಾನಕ್ಕೆ ಸಂಬಂಧಪಟ್ಟಂತಹ ಅತಿಥಿಗಳನ್ನು ಆಮಂತ್ರಿಸಿ ತನ್ಮೂಲಕ ಈ ಕಾರ್ಯವನ್ನು ಇನ್ನಷ್ಟು ಬೆಳಗುವುದಕ್ಕೆ ಬೇರೆ ಬೇರೆ ಯೋಜನೆಗಳನ್ನು ಚಿಂತಿಸಿಕೊಂಡಿದೆ. ಅದರಲ್ಲಿ ಪ್ರಮುಖ ಭಾಗ ಇಂತಹ ಗೌರವ ಕಾರ್ಯಕ್ರಮದ ಮುಖೇನ ಎಳೆಯರಿಗೆ ಪ್ರೇರೇಪಣೆ ಬರಲಿ ಎಂಬ ಒಂದು ಆಶಯದ ಭಾವನೆ ಮೂಲಕ ಈ ಸಭಾ ಕಲಾಪವನ್ನು ಜೋಡಿಸ್ತಾ ಇದೆ. ಪ್ರಭಾಕರ್ ಜೋಶಿಯವರು ಈ ವೇದಿಕೆಯಲ್ಲಿ ನಮ್ಮನ್ನು ಉದ್ದೇಶಿಸಿ ಶುಭ ಹಾರೈಸಿದ ಜೊತೆಗೆ ಮಾರ್ಗದರ್ಶನ ಜೊತೆಗೆ ಶುಭ ಹಾರೈಕೆಯ ಜೊತೆಗೆ ಮಾರ್ಗದರ್ಶನ ನೀಡಬೇಕು ಎಂದು ವಿನಂತಿಸ್ತಾ ಇದ್ದೇವೆ. ವಾಗರ್ಥಾವ್ಯ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೋ ವಂದೇ ಪಾರ್ವತಿ ಪರಮೇಶ್ವರು. ತ್ರೈಲೋಕ್ಯ ನಗರಾರಂಭ ಮೂಲಸ್ತಂಭ ಶಂಭುವೆ. ಆತ್ಮೀಯ ಕಲಾಬಂಧುಗಳೇ, ವೇದಿಕೆಯ ಮೇಲೆ ವಿವಿಧ ಕಲಾವಿದರೇ, ಸನ್ಮಾನಿತರೇ, ಸರಯು ಬಾಲಯಕ್ಷವೃಂದದ ಎಲ್ಲ ಪದಾಧಿಕಾರಿಗಳೇ, ಪ್ರೋತ್ಸಾಹಕರೇ ಮತ್ತು ಕದ್ರಿ ಪರಿಸರದ ಎಲ್ಲ ಕಲಾಬಂಧುಗಳೇ, ಯಕ್ಷಗಾನದ ಪ್ರೋತ್ಸಾಹಕ್ಕೆ ಮತ್ತು ಕಲಾವಿದರಿಗೆ ದೊಡ್ಡ ಆಶ್ರಯ ತಾಣವಾಗಿ ಮತ್ತು ಮೂಲ ಕ್ಷೇತ್ರವಾಗಿದ್ದದ್ದು ಕದ್ರಿ ಮಂಜುನಾಥ ಸನ್ನಿಧಿ. ಅಕ್ಕನ ನೆನಪಾಗುವ ಹೆಸರು ಕಳೆದ ತಲೆಮಾರಿನ ಕದ್ರಿ ವಿಷ್ಣುಣ್ಣ ಮೊದಲಾದವರು ಭಾಳ ಹಿಂದೆ ತುಂಬ ಹುಡುಕೊಂಡೋದ್ರೆ 300-400 ವರ್ಷ ಇದ್ದರೂ ಇಲ್ಲಿ ಕಲಾವಿದರು ಇದ್ದಾಗೆ ಕಾಣ್ತದೆ. ತುಂಬ ಪ್ರಾಚೀನವಾದ ಬೌದ್ಧನಾಥ ಶೈವ ಸಂಪ್ರದಾಯದ ದೇವಸ್ಥಾನ. ಇಲ್ಲಿ ತುಂಬ ವರ್ಷ 2-3 ಸಲ ಮೇಳ ಇತ್ತು.
ಇಂಥ ಒಂದು ಕ್ಷೇತ್ರದಲ್ಲಿ ಪುನರುಜ್ಜೀವನದ ಕೆಲಸವನ್ನು ಬಹಳ ಯಕ್ಷವೃಂದ ಮಾಡ್ತಾಯಿದೆ. ಸರಯು ಈಗ ಬರುವ ವರ್ಷಕ್ಕೆ 25 ಅಂದರೆ ಈಗ ಸ್ಥಾಪಕನಿಗೆ ಎಷ್ಟು ವರ್ಷ ಅಂತ ನಾವು ಕೇಳುವಂಥ ಪರಿಸ್ಥಿತಿ ಉಂಟು ರವಿ. ಇನ್ನು 25 ವರ್ಷಕ್ಕೆ ತೊಂದರೆ ಆಗಲಿಕ್ಕಿಲ್ಲ ಅಲ್ಲ, ನಾವಿರುವುದಿಲ್ಲ ಅದು ನೋಡಲಿಕ್ಕೆ, ನಾವಿಲ್ಲ ಅಂತೂ ಬೇರೆಯವರು ನೋಡ್ತಾರೆ. ಒಂದು ಉತ್ಸಾಹ, ಸತತವಾದ ತೊಡಗಿಸುವಿಕೆ, ತುಂಬ ವರ್ಷದಿಂದ ಕೆಲಸ ಮಾಡಿ ಮಕ್ಕಳನ್ನು ಒಟ್ಟು ಮಾಡಿ ದಾನಿಗಳನ್ನು ಜೋಡಿಸಿ, ಕಷ್ಟ ಇದೆ ಸಂಘಟನೆ ಅಂದರೆ. ನಿಮ್ಮಲ್ಲಿದ್ದ ಒಬ್ಬ ಮನುಷ್ಯ ನಮ್ಮಲ್ಲಿ ಬರಲಿಕ್ಕೆ ನನ್ನ ಕಿಸೆಯಲ್ಲಿದ್ದ 1 ರೂಪಾಯಿ ನಿಮ್ಮ ಕಿಸೆಗೆ ಹೋಗಬೇಕಾದ್ರೆ ಕಷ್ಟ ಉಂಟು. ಅಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಸನ್ಮಾನಗಳಲ್ಲಿ ಕೂಡ ಸನ್ಮಾನಕ್ಕೆ ಸಾಮಾಜಿಕ ನ್ಯಾಯ ಅಂತ ನಾನು ಹೇಳೋದು, ಅದು ಬೇಕು ಅಂತ. ಕೆಲವು ವರ್ಷ ಹಿಂದೆ ಪಾವಂಜೆಯಲ್ಲಿ ಒಂದು ಮಾಡಿದರು, ಕಲಾವಿದರ ಹೆಂಡತಿಯರಿಗೆ ಸನ್ಮಾನ. ಮಾಲೆಗೆ ಸಹ ಗಂಡಂದಿರಲಿಲ್ಲ, ಅವರು ಕೆಳಗೆ. ಅಂದರೆ ಇವುಗಳನ್ನು ಸಹಿಸಿಕೊಂಡು ಅವರು ಇದ್ದರಲ್ಲ, ಹಾಗಾದರೆ ಅವರ ಹೆಂಡತಿಯರಿಗೆ ರಾಜ್ಯ ಪ್ರಶಸ್ತಿ ಒಂದೊಂದು ಸಾಕ? ನನ್ನ ಹೆಂಡತಿ ಇಲ್ಲಿ ಇಲ್ಲದ್ರಿಂದ ನಾನು ಹೇಳೋದು. ತುಂಬ ಜನರ ಹೆಲ್ಪಿನಿಂದ ಒಂದು ಕಲೆ ಎದುರಿಗೆ ಕಾಣುವ ಕಲಾವಿದ, ಯಜಮಾನ ಇದ್ದಾನೆ, ವೇದಿಕೆ ಉಂಟು, ದೇವಸ್ಥಾನ ಉಂಟು, ರಂಗಸ್ಥಳ ಒಂದು ಸಂಘಟನೆ ಮತ್ತು ರಂಗಸ್ಥಳದಿಂದ ಕಲಾವಿದರಿಂದ ರಂಗಸ್ಥಳ, ಇದು ಇಬ್ಬರು ತಿಳ್ಕೊಳ್ಬೇಕು ಮೊದಲು. ನಮ್ಮಲ್ಲಿ ಅನೇಕರಿಗೆ ಅದೀಗ ಇಡೀ ಯಕ್ಷಗಾನ ವ್ಯಕ್ತಿಪರವಾಗ್ತಾ ಇದೆ. ತುಂಬ ಡೇಂಜರಸ್ ಟ್ರೆಂಡ್. 40 ಮೇಳ ಇದೆ, 100 ಹವ್ಯಾಸ ಇದೆ, ಕಲಿಯೋರು ಕಲಿತವರು ಹವ್ಯಾಸಿಗಳು ವರ್ಷಕ್ಕೊಂದು ವೇಷ ಹಾಕೋರು ಲೆಕ್ಕ ಮಾಡಿದರೆ 10-12 ಸಾವಿರ ಕಲಾವಿದರಿದ್ದಾರೆ. ಆದರೆ ಒಳ್ಳೆ ಪರಿಸ್ಥಿತಿಯಲ್ಲಿ ಇಲ್ಲ ಯಕ್ಷಗಾನ ಹಿಡಿದು ಇಡೀ ಸುತ್ತ ಅದರ ಸ್ವರೂಪ ಇಡಿಯಮ್ ಅಂತ ಹೇಳ್ತಾರೆ, ಆರ್ಟ್ ಇಡಿಯಮ್, ಅದು ಸಿನಿಮಾದಾಗಿದೆ. ಭಾಗವತ ಬಂದು ಕೂತ ಕೂಡಲೇ ಮೈಕಿನವನಿಗೆ ಇನ್ಸ್ಟ್ರಕ್ಷನ್ ಕೊಡೋದು, ಅಲ್ಲಿಂದ ಶುರು ಆಗ್ತದೆ ಅದು. ನನ್ನ ನಂತರ ತುಂಬ ಹೇಸಿಗೆ ಆಡ್ತಾ ಇದ್ದು, ಟ್ರಬಲ್ ಬಾಸ್ B2 B1, ಹಲೋ ಹಲೋ ಗಜಮುಖದ ಬಗ್ಗೆ ಗಣಪ, ಅದು ಅವಾಯ್ಡ್ ಮಾಡಬೇಕು ನಾವು. ಏನು ವಿಶ್ವದ ರಂಗಭೂಮಿ ಹೇಗೆ ಬೆಳೆದಿದೆ ಗೊತ್ತುಂಟ? ನಾವು ಎಲ್ಲಿದ್ದೇವೆ? ಇಷ್ಟು ಲೈಟ್ ಹಾಕುವಾಗ ಕಾಲಿಗೆ ಬಣ್ಣ ಬೇಡವಾ? ಕೈ ಬಣ್ಣ ಬೇರೆ, ಕಾಲು ಬಣ್ಣ ಬೇರೆ, ಆಭರಣಗಳು ಓರೆ ಕೋರೆ ಹಾಗಲ್ಲ. ನಾವು ತುಂಬ ಹೈ ಕ್ವಾಲಿಟಿ ಅಲ್ಲದರೂ ಒಂದು ಡೈರೆಕ್ಷನ್ ಹೊರಗಿಂದ ತಾರದೇ ಇದು ಸರಿಯಾಗೋದಿಲ್ಲ. ಭಾಗವತನೇ ನಿರ್ದೇಶಕ, ಅದೆಲ್ಲ ಬಿಡಬೇಕು ನಾವು. ಇಡೀ ರಂಗಭೂಮಿಗೆ ಒಂದು ವಸ್ತುವನ್ನು ಕೊಡುವ ರೀತಿ ಸಮಯ. ನಾನು ತಾಳಮದ್ರೆಯಲ್ಲಿ 60 ವರ್ಷದಿಂದ ಅರ್ಥ ಹೇಳ್ತಾ ಇದ್ದೇನೆ. 2 ಭಾಗಗಳ 3 ಭಾಗಗಳ ಸಮಯಕ್ಕೆ ಮುಗಿದದ್ದು 10ರಲ್ಲಿ 2-3 ಮಾತ್ರ, ಉಳಿದದ್ದೆಲ್ಲ ಮುಂದೆ ಹಿಂದೆ ಮುಂದೆ. ಈ ಥರದ ಸಮಸ್ಯೆಗಳಿದೆ. ಸಮೃದ್ಧಿ ತುಂಬ ಇದೆ, ತುಂಬ ವಿಷಯ ಉಂಟು ನಮ್ಮ ತೋಟದಲ್ಲಿ, ಹಾಗಾಗಿ ಕೆಲವು ಗೊತ್ತಾಗೋದಿಲ್ಲ ನಮಗೆ. ಯಕ್ಷಗಾನ ಒಟ್ಟು ಶ್ರೀಮಂತವಾದ ಕಲೆ. ಒಂದು ಉದಾಹರಣೆ ಕೊಡ್ತೇನೆ. ಈಗ ಭರತನಾಟ್ಯಂ, ತೀರಾ ಸಾಮಾನ್ಯವಾದ ಭರತನಾಟ್ಯ ಸಹ ನೀವು ನೋಡ್ಬೋದು. ಎಲಿವೇಟೆಡ್ ಭಾವಗೀತೆ, ಸಂಗೀತ ಕಚೇರಿ. ಭೀಮಸೇನ್ ಜೋಶಿ ಅಷ್ಟು ಅಲ್ಲದಿದ್ದರೂ ಹಾಡುವ ತಕ್ಕ ಮಟ್ಟಿಗೆ ಹಾಡ್ತಾನೆ. ಎಲಿವೇಟೆಡ್ ಆರ್ಟ್ ಆಗಿರೋದ್ರಿಂದ ಯಕ್ಷಗಾನ ಜನಪ್ರಿಯವಾಗಿದೆ, ಮೂಲೆ ಮೂಲೆಗೆ ಹೋಗಿದೆ, ದೇಶ ವಿದೇಶಗಳಿಗೆ ಹೋಗಿದೆ. ಸಂತೋಷ ಪಡಬೇಕು. ಸಂತೋಷದ ಒಟ್ಟಿಗೆ ನಮಗೆ ಅತೃಪ್ತಿಯೂ ಬೇಕು. ಮಕ್ಕಳಿಗೆ ನಾವು ಏನು ಕೊಡಬೇಕು ಅಂತ. ಮಕ್ಕಳ ಮೇಳ ಆಗುವಾಗ ಮಕ್ಕಳಿಗೆ ವಸ್ತು ಯಾವುದು? ಮಹಿಳಾ ಯಕ್ಷಗಾನ. ಮಹಿಳಾ ಯಕ್ಷಗಾನದವರಿಗೆ ಮಹಿಳೆ ಆಲೋಚಿಸುವ ಹಾಗೆ, ಈಗ ನಾವು ಪುರುಷರ ಯಕ್ಷಗಾನವನ್ನು ಮಹಿಳೆಯರು ಆಡೋದು, ಮಹಿಳೆ ಯೋಚಿಸುವ ಹಾಗೆ ಮಾಡುವ ಪ್ರಸಂಗ ಉಂಟಾ ನೋಡಬೇಕು. ನಿಮಗೊಂದು ಸಣ್ಣ ಉದಾಹರಣೆ ಕೊಡ್ತೇನೆ, ತಮಾಷೆ ಉದಾಹರಣೆ, ಚೆನ್ನಾಗಿದೆ ಮಾತ್ರ. ಯಾವುದೋ ಒಂದು ಮೇಳದಲ್ಲಿ ಗಂಡು ಹೆಣ್ಣು ವೇಷಗಳು ಹತ್ತಿರ ನಿಂತು ಸ್ವಲ್ಪ ಸಿನಿಮಾದ ಹಾಗೆ ಪೋಸು ಮಾಡಿ ದೊಡ್ಡ ಗಲಾಟೆ ಆಗಿತ್ತು 6-8 ವರ್ಷದಿಂದ, ಕೇಳಿರ್ಬೋದು ನೀವು. ಅದಕ್ಕೆ ಆಕ್ಷೇಪ ಬಂತು, ಸರಿಯೇ. ನನ್ನ ಹತ್ರ ಒಬ್ಬರು ಹೆಂಗಸು ಹೇಳಿದರು, ತೊಂದರೆ ಇಲ್ಲ ಸರ್, ಅದು ತೊಂದರೆ ಇಲ್ಲ ಸರ್, ಎಂಥದ್ದು ಅಲ್ಲ, ಇಬ್ಬರು ಗಂಡಸರೇ ಅಲ್ವಾ. ನೋಡಿ, ಅವರ ಆಲೋಚನೆ ಮಾಡೋ ರೀತಿಯೇ ಬೇರೆ. ಅವರು ವೇಷ ಅಂದರೆ ಅವರು ಗಂಡಸರಲ್ವ ಇಬ್ಬರು ಅಂತ. ಹೆಣ್ಣು ಸಂವೇದನೆ ನಾನು ಯಾವಾಗಲೂ ಕೋಟ್ ಮಾಡೋದು. ಗೋವಿಂದ ಭಟ್ರ ಮಿಸ್ಸೆಸ್ ನನಗೊಮ್ಮೆ ಹೇಳಿದ್ದಾರೆ, ನನಗೆ ಹಾಗೆ ಆಲೋಚನೆ ಮಾಡಲಿಕ್ಕೆ ಬರ್ತದೆ ಅಂದರೆ ಗೊತ್ತಿಲ್ಲ. ಜಲಂಧರ ಕಾಳಗದ ಕತೆ ಇದೆಲ್ಲ ಮಾತಾಡ್ತಾಯಿದ್ರು. ಹಾಗಲ್ಲ ಅದು ಹಾಗಲ್ಲ ಅದು, ಅದಕ್ಕೆ ಅರ್ಥ ಬೇರೆ ಇದ್ದು ಎಂಥದ್ದು ಅಲ್ಲ. ನೀನು ದೇವರಾಗು, ದೇವೇಂದ್ರನಾಗು, ವಿಷ್ಣು ಆಗು, ಎಂಥದ್ದು ಆಗು, ಎನಗೆ ನೀನು ಗೆಂಡಾಗಿ ಬರಬೇಕು.
ಆ ಕಥೆಗೆ ಹಾಗೆ ಅರ್ಥ ಅಂತ. ಅದು ಒಂದು ಗಂಡಸಿಗೆ ಹಾಗೆ ಅರ್ಥ ಆಗೋದಿಲ್ಲ. ನಾನು ಇದನ್ನು ಯಾಕೆ ಹೇಳಿದರೆ, ನಮ್ಮ ಪುರಾಣವನ್ನು ನೋಡುವ ರೀತಿ ಕೂಡ ಗಂಡು ಹೆಣ್ಣು ಮಕ್ಕಳು ಬೇರೆ ಬೇರೆ ಸಾಧ್ಯ. ಮಕ್ಕಳಿಗೆ ಯಾವ ಪ್ರಸಂಗ, ಮಟ್ಟಿ ಸುಬ್ರಾಯರು 40ರ ಇಸ್ವಿ ಅಂದರೆ ಪ್ರಯತ್ನ ಮಾಡಿದರು. ಈಗ ಅದು ಇತಿಹಾಸದಲ್ಲಿ ದಾಖಲಾಗಲಿಲ್ಲ. ಆನೆಯು ಇಲಿಯು, ಪಂಚತಂತ್ರದ ಕಥೆ, ರಾಜನು ತೋಳವು, ಇದನ್ನು ಯಕ್ಷಗಾನ ಮಾಡಿದರು ಅವರು. ಅದಕ್ಕೆ ಬೇಕಾದ ವೇಷ ಮಾಡಿ ಪುಣ್ಯಕೋಟಿಯಲ್ಲಿ ಆ ಪ್ರಯತ್ನ ನಡೆಯಿತು. ಅಂಥ ಒಂದು ದೊಡ್ಡ ಹಿಸ್ಟಾರಿಕಲ್ ಏನೆಲ್ಲ ಪ್ರಯೋಗಗಳು ಮಾಡ್ಬೋದು ಯಕ್ಷಗಾನದಲ್ಲಿ ಆಗಿದೆ. ಸಮೃದ್ಧವಾಗಿದೆ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯ ಪ್ರದೇಶ. ಇಂಥಲ್ಲಿ ಕೆಲಸ ಮಾಡುವಾಗ 25ನೇ ವರ್ಷದಲ್ಲಿ ಹೇಗೆ ಗುಣವೃದ್ಧಿಯನ್ನು ಕೊಡಬಹುದು ಅಂತ ಒಂದು ಆಲೋಚನೆ ಮಾಡುವುದು ಸರಯು ಬಾಲ ಯಕ್ಷವೃಂದಕ್ಕೆ ಅಗತ್ಯ ಇದೆ. ಅದರೊಟ್ಟಿಗೆ ಇಬ್ಬರನ್ನು ಸನ್ಮಾನಿಸಿದ್ದೀರಿ. ಅದೇ ನಾನು ಹೇಳಿದ ಸಾಮಾಜಿಕ ನ್ಯಾಯ. ರಂಗಸ್ಥಳದಲ್ಲಿ ಕಾಣುವ ಕೆರೆಮನೆಯವರು ಮತ್ತು ರಂಗಸ್ಥಳದಲ್ಲಿ ಕಾಣದ ಕೆರೆಮನೆಯವರಿದ್ದಾರೆ. ಅವರಿರುವುದರಿಂದ ಇವರಿದ್ದಾರೆ. ಇದು ನಾವು ಮರಿಬಾರ್ದು. ಅಲ್ಲಿಬ್ಬರು ಭಜನೆ ಹಾಡೋರಿದ್ದರು, KG ಹೆಗಡೆ ಅವರು, ನರಸಿಂಹ. ಅಲ್ಲಿ ಹೇಳೋದು ಹಾಗೆ ಅವರಿಗೆ ನರಸಿಂಹ ಹೆಗಡೆ ಅಂತ ಹೇಳಿದಿಲ್ಲ, ನರಸಿಂಹ. ಇಡೀ ಒಂದು ಕೆರೆಮನೆ ಮನೆಯವರ ತ್ಯಾಗ. ರಾತ್ರಿ ಹಗಲು ದೀಪ ಹಾಕಿಕೊಂಡು ಜನರು ಸ್ನಾನ ಮಾಡ್ತಾರೆ, ಊಟ ಮಾಡ್ತಾರೆ, ಶಾಸ್ತ್ರ ಭೋಜನ ಆ ಬಡತನದಲ್ಲಿಯೂ. ಅದೆಲ್ಲ ಕೆರೆಮನೆಯವರಿಂದ ನಡೆದದ್ದು. ಕೆರೆಮನೆ ಒಂದು ಕಲಾವಿದನ ಯಜಮಾನ ಮನೆ ಅಲ್ಲ, ಅದೊಂದು ದೇವಸ್ಥಾನದಾಗೆ. ಕೆರೆಮನೆ ಒಂದಿಗೆ 50 ವರ್ಷಗಳ ಸಂಪರ್ಕದಲ್ಲಿ ನನಗೆ ಗೊತ್ತಿದ್ದವು. ಅದರಲ್ಲಿ ದೊಡ್ಡ ಒಂದು ಪಾತ್ರ ವಹಿಸಿ ಕೆರೆಮನೆಯ ಕೀರ್ತಿಯನ್ನು ಎತ್ತಿ ಹಿಡಿದು ತಾನು ವೇದಿಕೆಗೆ ಬಾರದೆ, ಭಾಗವತ ಅಲ್ಲ, ಮೊದಲೆಗಾರ ಅಲ್ಲ, ಹಿಂದೆ ವೇಷಗೀಷ ಮಾಡಿರ್ಬೋದು, ಅದನ್ನು ಬಿಟ್ಟು ಬರೇ ಕೆರೆಮನೆಯ ಕೀರ್ತಿ ಪ್ರಸಾರದಲ್ಲಿ ಕೆಲಸ ಮಾಡಿದ್ದು ನರಸಿಂಹ ಹೆಗಡೆ. ಒಬ್ಬ MP ಮತ್ತು ಮಂತ್ರಿ ಒಟ್ಟಿಗೆ ಬೇಸರ ಬಾರದೆ ಒಬ್ಬ 20 ವರ್ಷ ಇದ್ದಾನೆ ಅಂತಾದರೆ ಅವನಿಗೆ ಕೊಡಲೇಬೇಕು, ಕೊಡಬೇಕು ಅವನಿಗೆ. ಅದೆಲ್ಲ ನಾವು ಒಬ್ಬನ ಕಂಟ್ರಿಬ್ಯೂಷನ್ ಏನು ಅಂತ ಸೂಕ್ಷ್ಮ ನೋಡಬೇಕು. ಯಕ್ಷಗಾನದ ಬಗ್ಗೆ, ಯಕ್ಷಗಾನದ ಆಗು ಹೋಗುಗಳು ತುಂಬ ಚೆನ್ನಾಗಿ ಗೊತ್ತಿದೆ. ಇದು ಒಳ್ಳೆಯದು ಮಾತ್ರ ಅಲ್ಲ, ಈಗ ಅವರಿಗೊಂದು ಒಳ್ಳೆಯ ಸಾರ್ವಜನಿಕ ಮನ್ನಣೆ ಏನಾದರೂ ಬರಬೇಕು. ಅದು ಅವರಿಗಲ್ಲ, ನಮಗಾಗಿ. ಅಂದರೆ ದುರುದ್ದೇಶ, ನಿಮ್ಮದನ್ನು ನಾವು ಬೆನಿಫಿಟ್ ತಗೊಳ್ಳಿಕ್ಕೆ. ಮಧುಕರ ಭಾಗವತರು ಅವರನ್ನು ಎಂಥದ್ದು ಅಂತ ನಾನು ಹೇಳೋದು, ಏರ್ಫೋರ್ಸಿನಿಂದ ಜ್ಯೋತಿಷ್ಯಕ್ಕೆ ಹೋಗೋದು ಕರೆಕ್ಟ್. ಅಲ್ಲಿ ಹತ್ತಿರ ಅಲ್ವ ಅದು ನವಗ್ರಹಗಳು. ಅವರ ತಂದೆ ಒಬ್ಬರಿದ್ದರು, ಅಸಾಧ್ಯ ಮನುಷ್ಯ. ಅಂದರೆ ಅದು ಮನುಷ್ಯರಲ್ಲಿ ಬರುವುದಿಲ್ಲ, ಮನುಷ್ಯ ಅಲ್ಲ. ರಾಘವರೇ ಚಾ ಮತ್ತು ಬೀಡ ಮಾತ್ರ ಅವರ ಮುಖ್ಯ ಆಹಾರ. ಬೆವರು ಕೂಡ ಒರೆಸಿಕೊಳ್ಳದೆ 10-20 ಮುಖ ಬರೀತಿದ್ರು ಅವರು. ಸಚ್ ಎ ಬ್ರಿಲಿಯಂಟ್ ಮ್ಯಾನ್. ಅವರು ಸ್ಲೈಟ್ಲಿ ಅನ್ರೆಕಗ್ನೈಸ್ಡ್. ಅವರಲ್ಲಿ ಬೇಜಾರಲ್ಲ ಮಾಡ್ತಾರೆ. ಇಂಥದ್ದು ನಿಮ್ಮದಂಥದ್ದು ರಕ್ಕಸನ ಬಲ್ಲಿ 3 ನಿಮಿಷದ ರಕ್ಕಸನ ಉಂಟು ಅವ್ರ ಹತ್ರ, 3 ಗಂಟೆದು ರಕ್ಕಸನ ಉಂಟು. ನನಗೆ ವೇಷ ಮಾಡಿದ್ದಾರೆ. ನಾನು ವೇಷ ಮುಖ ಸುಲೋಚನ ಗಂಧರ್ವ, ಚಿತ್ರಾಕ್ಷ ತುಂಬ ವೇಷ ಮಾಡಿದ್ದೆ. ಅವರ ಹಿರಿಯರದ್ದು ಕಲಾವಿದರದ್ದೇ ಪರಂಪರೆ. ಅಜ್ಜನು ಮುತ್ತಜ್ಜನು ಇವರೆಲ್ಲ ಎರಡೂ ಬಂದಿದೆ. ಏರ್ಫೋರ್ಸು ಯೋಧನಾಗಿ ಇವತ್ತು ಕೂಡ ಫಿಟ್ ಆ್ಯಂಡ್ ಫೈನ್. 50ರ ಕೆಳಗೆ ಹೇಳ್ಬೋದು ಪ್ರಾಯ. ಡೇಟ್ ಬರ್ತ್ ಮಿಸ್ಟೇಕ್ ಆಗಿದೆ. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದೆಲ್ಲ ವಿಚಿತ್ರ ಉಂಟು. 4 ಗಂಟೆ 3 ನಿಮಿಷಕ್ಕೆ ತಾಳಮಂದಲೆ ಹೆಸರು ಜ್ಯೋತಿಷ. ಹೊಸ ಹೊಸ ಪ್ರಸಂಗಗಳ ರೀತಿ ಬೇರೆ ಬೇರೆ ಸಂಯೋಜಿಸುವುದು. 5 ಕಟೀಲು ಮೇಳದಲ್ಲಿ 5 ಮೇಳದಲ್ಲಿ ದೇವಿ ಯಾರು ಅಂತ ಅವರಿಗೆ ಬಾಯಿಪಾಠ ಉಂಟು. ಇವತ್ತು ಯಾರ್ಯಾರು ಯಾವ್ಯಾವ ವೇಷ ಮಾಡ್ತಾರೆ ಅಂತ ಆಗ ನಾನು ಅಂದಾಜು ಮಾಡಿದ್ದು, ಇದು ಜ್ಯೋತಿಷ್ಯದಲ್ಲೇ ಹೇಳಿದೆ ಇವರಂತ. ಹೋಗಿ ರೆಕಾರ್ಡ್ ಮಾಡೋದು. ನಮ್ಮ ಜಿಲ್ಲೆಯಲ್ಲಿ ಹಾಗಿದ್ದು 100 ಜನರು ನೋಡಿದೆ ನಾನು. ಸ್ವಂತ ಆಸಕ್ತಿಯಿಂದ, ಇಂಟ್ರೆಸ್ಟಿಂದ ರೆಕಾರ್ಡಿಂಗ್, ಡಾಕ್ಯುಮೆಂಟೇಷನ್. ನಾನು ಹೇಳಿದ್ರಲ್ಲ ಸಲಹೆ ಕೊಡೋದಂತ. ನನ್ನ ಜೀವಮಾನದಲ್ಲಿ ಇಡೀ ಮಾಡಿದ್ದ ಅದೇ ಕೆಲಸ. ನಾನು ಕೆಲಸ ಮಾಡಿ ಸಲಹೆ ಕೊಡೋದಷ್ಟೇ, ಧರ್ಮಾರ್ಥ ಸಲಹೆಗಾರ ಅಂತ. ಈ ಪ್ರೈವೇಟ್ ಕಲೆಕ್ಷನ್ಸ್ ಉಂಟಲ್ಲ, ಮಧುಕರ ಭಾಗವತರು, ಲಕ್ಷ್ಮೀನಾರಾಯಣ ಭಟ್ರು ಸುಳ್ಯ ಉತ್ತರ ಕನ್ನಡದಲ್ಲಿ ಉಂಟು, ಬಾಯರ್ನಲ್ಲಿ ಒಬ್ಬರು ಭಟ್ರ ಹತ್ರ ಉಂಟು, ಮಧುರ ಹತ್ರ 1000-2000 ಗಂಟೆ ಇರ್ಬೋದು. ಅವರು ಕೂಡ ಪ್ರೊಫೆಷನಲ್ ಆದರೂ ಯಾವಾಗಲೂ ಪ್ರೊಫೆಷನಲ್ ದೃಷ್ಟಿಯಿಂದ ಇಟ್ಕೊಂಡವರಲ್ಲ. ಸಿಕ್ಕಾಪಟ್ಟೆ ಕಲೆಕ್ಷನ್ ಉಂಟು. ನನಗೇನಾದರೂ ಬೇಕಾದರೆ ನಾನು ಅವ್ರ ಹತ್ರ ಡ್ರಾ ಮಾಡೋದು. ಈ ಪ್ರೈವೇಟ್ ಕಲೆಕ್ಷನ್ಸನ್ನೆಲ್ಲ ಒಟ್ಟು ಮಾಡಿ ಒಂದು ಕ್ಲೌಡ್ ಮಾಡಬೇಕು. ಒಟ್ಟು ಹಾಕಬಾರ್ದು, ಅದು ಕಟ್ ಮಾಡಿ ಎಡಿಟ್ ಮಾಡಿ ಡೇಟು, ಅದಕ್ಕೆ ಸೈಂಟಿಫಿಕ್ ಕೆಲಸ ಮಾಡಬೇಕು. ವಿಕಿಪೀಡಿಯಾದ ಟೀಮ್ ಇದೆ ಈಗ ಗೋವಿಂದಾಸ್ ಕಾಲೇಜಿನಲ್ಲಿ. ಮಾತಾಡಿ ನೋಡುವ ಬೇಕಾದರೆ.
ಕಾಪಿರೈಟ್ ಪ್ರಾಬ್ಲಮ್ ಇಲ್ಲದ್ದೆಲ್ಲ ಒಟ್ಟು ಮಾಡ್ಬೋದು. ಅಂಥ ಕೆಲಸಕ್ಕೆ ಮಧುಕರ ಭಾಗವತರು ಲೀಡ್ ವಹಿಸ್ಬೋದು. ಅಂದರೆ ಲೀಡ್ ವಹಿಸಿದ್ರೆ ಸ್ವಲ್ಪ ಖರ್ಚು ಮಾಡೋದು ಪುನಃ ಅಷ್ಟೇ, ಬೇರೇನಿಲ್ಲ, ಗಳಿಕೆ ಕೆಲಸ ಅಲ್ಲ. ಇಬ್ಬರನ್ನು ಸನ್ಮಾನಿಸೋದು ನನಗೆ ತುಂಬ ಖುಷಿ ಆಯಿತು. ರವಿಯಲ್ಲಿದ್ದಾನೆ, ರವಿ ಶುಡ್ ಬಿ ಕಂಗ್ರ್ಯಾಚುಲೇಟೆಡ್. ವೃತ್ತಿಪರರನ್ನು ಹಾಕ್ಕೊಂಡಿದ್ದೀರಿ. ಸೂರ್ಯನಾರಾಯಣ ಭಟ್ರು ನಮ್ಮ 106 ಗಂಟೆಗಳ ಆರ್ಕೈವ್ಸ್ ಅವರಲ್ಲಿ ಉಂಟು, ಅದನ್ನು ಒಟ್ಟು ಮಾಡ್ಬೋದು. ಕಲೆಕ್ಟೆಡ್ ಆರ್ಕೈವ್ಸ್ ಆಫ್ AIR ಶೇಣಿ ಅವರಿಂದ ತೊಡಗಿ ಇರಬೇಕು. ಅವರಿಗೆ ಸ್ವತಃ ಇಂಟ್ರೆಸ್ಟ್ ಉಂಟು, ಅದೆಲ್ಲ ಅವರು ಇದ್ದವರು. ಅವರನ್ನು ವೇದಿಕೆಗೆ ಕರೆದಿದ್ದೀರಿ. ವೇದಿಕೆ ಬಳಸಿಕೊಳ್ಳುವುದು ಮತ್ತು ಭಾಷಣ ಮಾಡಿಸುವುದು ಸನ್ಮಾನಗಳಲ್ಲಿ ರವಿಯವರು ತುಂಬ ಯೋಚನೆ ಮಾಡ್ತಾರೆ. ಅವರ ಮಕ್ಕಳ ಮೇಳ ಮತ್ತು ಅವರು ಸಂಯೋಜಿಸುವ ಕಾರ್ಯಕ್ರಮಗಳ ಗುಣವೃದ್ಧಿ ಇನ್ನೂ ಸ್ವಲ್ಪ ಆಲೋಚನೆ ಮಾಡಿ ಪ್ರತ್ಯೇಕ ಡೈರೆಕ್ಷನ್ ಮಾಡಿ ಪ್ರಿಪೇರ್ ಮಾಡಿ ಮಾಡಬೇಕು. ನಮಗೆ ಹೇಳೋದು ಸುಲಭ, ಮಾಡೋದು ಕಷ್ಟ. ಸಪ್ತಾಹಕ್ಕೆ ಏನಿಲ್ಲ ಅಂತಂದರೂ ಒಂದು 2 ಲಕ್ಷ ರೂಪಾಯಿ ಬೇಡವಾ? ಮತ್ತು ಬೇಡ ಯಾರಾದರೂ ಧರ್ಮಕ್ಕೆ ಊಟ ಎಲ್ಲ ಕೊಟ್ಟರೆ ನಾವು ತಿಂದು ಹೋಗೋದು ಅಲ್ಲ. 2 ಲಕ್ಷ ರೂಪಾಯಿ ಸಮಾಜದಿಂದ ಸುಲಭವಾಗಿ ಬರೋ ವಾತಾವರಣ ಇದೆ ಇವತ್ತು ರಾಜಾಂಗಣ. ಬೆಟರ್ ಯುಟಿಲೈಸೇಷನ್ ಆಫ್ ಡೊನೇಷನ್, ಸೋಷಿಯಲ್ ಫಂಡ್ಸ್ ಹೇಗೆ ಇನ್ನೂ ಚೆನ್ನಾಗಿ ಉಪಯೋಗಿಸ್ಬೋದು ಅನ್ನೋ ಬಗ್ಗೆ ಆಲೋಚನೆ ಮಾಡಬೇಕು. ಹವ್ಯಾಸಿ ರಂಗಭೂಮಿ, ಹವ್ಯಾಸಿ ಉತ್ಸವಗಳು, ನಾವು ವ್ಯವಸಾಯ ರಂಗಭೂಮಿದನ್ನೇ ತೋರಿಸುವುದಾ? ಅದೊಂದು ದೊಡ್ಡ ಪ್ರಶ್ನೆ. ವ್ಯವಸಾಯ ದೊಡ್ಡ ಹಾಸ್ಯಗಾರರಿದ್ದಾರೆ ಇಲ್ಲಿ. ಸೀತಾರಾಮ್ ಕುಮಾರ್ 50 ವರ್ಷ ವೇಷ ಮಾಡಿದ್ದಾರೆ ಅಂತ ಸುಳ್ಳು ಹೇಳಿದ್ದಾರೆ. ಅವರಿಗೆ 50 ಆಗಲಿಲ್ಲ. ಈಗ ಒಳ್ಳೆ ಹಾಸ್ಯವೇ ಆಗಲಿ, ನಾವು ಹಾಗೆ ಮಾಡಬೇಕಾ? ಹವ್ಯಾಸಿಗಳು ಅದೇ ಮಾಲಿನಿಯ ಮದುವೆ, ಅದೇ ದೂತ, ಅದೇ ದೇವೇಂದ್ರನಿಗೆ ಗುಗ್ಗಿಜೋರು ಮಾಡೋದು. ಅವರು ಅದನ್ನು ಮೇಲೆ ಹೇಗೆ ಹಾಕ್ತಾರೆ ಅಂದರೆ ವೃತ್ತಿಪರರು, ಪ್ರೊಫೆಷನಲ್ ಎಕ್ಸ್ಪರ್ಟೈಸ್ ಇದೆ ಅವರಲ್ಲಿ. ನಮ್ಮಲ್ಲಿ ಅದಿಲ್ಲ. ನಾವು ಬೇರೆ ಯೋಚನೆ ಮಾಡಬೇಕು. ಹಾಸ್ಯದಲ್ಲಿ, ಸ್ತ್ರೀ ವೇಷದಲ್ಲಿ, ರಂಗಭೂಮಿಯ ದೃಷ್ಟಿಯಿಂದ ನಾವು ಇನ್ನೊಬ್ಬ ಸುಣ್ಣಂಬಳ ವಿಶ್ವ, ಇನ್ನೊಬ್ಬ ಗೋವಿಂದ ಭಟ್ಟ, ಇನ್ನೊಬ್ಬ ಶಂಭೆಗಡೆ ಆಗೋದಿಲ್ಲ. ಹೌದು, ಅದರ ಒಂದು ಪ್ರಯತ್ನ ಇರಬೇಕು. ಮಕ್ಕಳನ್ನು ಒಳ್ಳೆ ಕಲಾವಿದರನ್ನಾಗಿ, ಒಳ್ಳೆ ಪ್ರೇಕ್ಷಕರನ್ನಾಗಿ ಮಾಡೋದು. ಈಗ ಶರಯು ಬಾಲ ವೃಂದದಲ್ಲಿ ಇದ್ದವರೆಲ್ಲ ನಾಳೆ ಶ್ರೇಷ್ಠ ಕಲಾವಿದರಾಗ್ತಾರೆ ಅಂತಲ್ಲ. ನಾನು ನೋಡು ಕದ್ರಿಯಲ್ಲಿ ರಂಗಾಂಗಣದಲ್ಲಿ ಯೋಶಿಯವರ ಅಧ್ಯಕ್ಷ ವೇಷ ಮಾಡಿದ್ದೇನೆ ಅಂತ ಅವರ ಮೊಮ್ಮಗಳಿಗೆ ತೋರಿಸುವಾಗ ಅದರ ಸಂಸ್ಕಾರವೇ ಬೇರೆ. ನೋಡಿ, ಸೀತಾರಾಮ್ ಕುಮಾರ್ ನಮ್ಮೊಟ್ಟಿಗೆ ವೇಷ, ಹೆಮ್ಮೆ. ಅದು ಆ ಹೆಮ್ಮೆ ಪಡೋದು ಉಂಟಲ್ಲ, ಅದು ಸಂಸ್ಕಾರದ ಮೂಲಕ ಕಲೆಯನ್ನು ಬೆಳೆಸುವ ಕೆಲಸ. ಅಂಥದ್ದು ಕೂಡ ಆಗಬೇಕು. ಅದಕ್ಕಾಗಿ ವಿವಿಧ ರಂಗಗಳನ್ನು ನಾವು ಸೇರಿಸಿಕೊಂಡಿದ್ದೀರಿ. ಶ್ರೇಷ್ಠ ಹವ್ಯಾಸಿ ವ್ಯವಸಾಯಗಳನ್ನು ಜೋಡಿಸಿದ್ದೀರಿ. ಹವ್ಯಾಸಿ ವ್ಯವಸಾಯಗಳನ್ನು ಜೋಡಿಸುವಾಗ ಕೂಡ ತುಂಬ ಎಚ್ಚರಿಕೆ ಬೇಕಾಗ್ತದೆ, ಯಾವುದಕ್ಕೆ ಯಾವುದಂತ, ಹೌ ಟು ಫಿಟ್ ಇನ್ ಥಿಂಗ್ಸ್. ಈ ಸಂಘಟನೆಗಾಗಿ ಪಾಲಯಕ್ಷ ವೃಂದವನ್ನು ನಾನು ಅಭಿನಂದಿಸ್ತೇನೆ ಮತ್ತು ಸನ್ಮಾನಿತರನ್ನು ನಾನು ತುಂಬ ದೀರ್ಘಕಾಲದ 30, 40, 50 ವರ್ಷದ ಯಕ್ಷಗಾನ ಆಸಕ್ತಿಗಾಗಿ ಅಭಿವಂದಿಸ್ತೇನೆ ಮತ್ತು ಅವರಿಂದ ದೀರ್ಘಕಾಲ ಯಕ್ಷಗಾನ ಪೋಷಣೆ ನಡೆಯಲಿ ಅಂತ ಹಾರೈಸಿ ಕಲಾವಿದರಿಗೆ ವಂದಿಸಿ, ಕಲಾಪ್ರಿಯನಾದ ಮಂಜುನಾಥ, ಮಂಜುಳ ಸ್ವರದಿಂದ, ಇಲ್ಲಿ ಯಕ್ಷ ಮಂಜುಳ ಕೂಡ ಇದೆ, ಶಾಂತತೆಯಲ್ಲಿಯೂ ಕೋಪದಲ್ಲಿಯೂ ಪ್ರಸಿದ್ಧ ಅಂತೆ ಮಂಜುನಾಥ. ಕೋಪ ಬಂದರೂ ಹಾಗೆ ಅವನಿಗೆ ರುದ್ರ. ಮಂಜುಳ ಸದಾ ಶಾಂತ. ಒಳಗೆ ನೋಡಿ ಲೋಕೇಶ್ವರ ವಿಗ್ರಹ ಉಂಟು, ಸೈಡಿಂದ ನೋಡಿ ಲೈಟ್ ಹಾಕುವಾಗ, ಲೈಟ್ ಹಾಕಿದ ವಿಗ್ರಹ ಒಮ್ಮೆ ಹೋಗಿ ನೋಡಿ. ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಇನ್ ದ ವರ್ಲ್ಡ್. ಅಷ್ಟು ಸುಂದರವಾದ ಶಿವ ವಿಗ್ರಹ ವಿರಳ. ಪ್ರಶಾಂತ ಮೂರ್ತುಂಡ. ಈ ಬುದ್ಧನ ಮುಖ ಎಲ್ಲ ನಮಗೆ ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒನ್ ಆಫ್ ದಿ ಬೆಸ್ಟ್. ಜಗತ್ತಿನ ಶ್ರೇಷ್ಠ ಶಿವ ವಿಗ್ರಹಗಳಲ್ಲಿ ಕದ್ರಿಯಲ್ಲಿ ಒಂದು ಅಂತ ನಾವು ಹೆಮ್ಮೆ ಪಡಬಹುದು. ಖಂಡಿತ ಒನ್ ಆಫ್ ದಿ ಬೆಸ್ಟ್. ಆ ಒಂದು ಕ್ಷೇತ್ರದಲ್ಲಿ ಯಕ್ಷಗಾನಕ್ಕೆ ಬಡತನ ಬರಲಿಕ್ಕಿಲ್ಲ. ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ. ಸರಯು ಬಾಲಯಕ್ಷವೃಂದ, ರವಿಯವರು, ಅವರ ಅಸೋಸಿಯೇಟ್ಸ್, ಸಹವರ್ತಿಗಳು ಕೆಲಸವನ್ನು ಮುಂದುವರಿಸಿ. ಓಂ ಸ್ವಸ್ತಿ. ನಮ್ಮ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರಭಾಕರ್ ಜೋಶಿ ಅವರು ಯಾವಾಗಲೂ ಆಮಂತ್ರಿತರಾಗಿದ್ದು ಇಲ್ಲಿದ್ದು ನಮಗೆ ಮಾರ್ಗದರ್ಶನ ನೀಡ್ತಾ ಇದ್ರಿ. ಇವತ್ತು ತನ್ನೆರಡು ಮಾತುಗಳನ್ನು ಶುಭ ಹಾರೈಸಿದ್ದಾರೆ. ಆಲ್ ಇಂಡಿಯಾ ರೇಡಿಯೋ ಇವತ್ತು ಯಕ್ಷಗಾನ ಉಳಿಸಿದ್ರಲ್ಲಿ ಒಂದು ಬಹಳ ಪ್ರಮುಖವಾದಂಥ ಒಂದು ಮಾಧ್ಯಮ ಅಂದರೆ ಆಲ್ ಇಂಡಿಯಾ ರೇಡಿಯೋ, ನಮ್ಮ ಆಕಾಶವಾಣಿ. ಅಲ್ಲಿ ಯಕ್ಷಗಾನದ ಹಾಡುಗಳನ್ನು, ಯಕ್ಷಗಾನದ ತಾಳಮದ್ದಲೆಗಳನ್ನು, ಯಕ್ಷಗಾನದ ರೂಪಕಗಳನ್ನು, ಅದಕ್ಕೆ ಸಂಬಂಧಪಟ್ಟ ಪರಿಕರಗಳನ್ನು, ಇದರ ಬಗ್ಗೆ ಪರಿಚಯಿಸುವುದು, ಈ ಎಲ್ಲ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ.
ಇಂತಹದರಲ್ಲಿ ನಮ್ಮ ಸೂರ್ಯನಾರಾಯಣ ಭಟ್ರು ಬಹಳ ಪ್ರಮುಖರಾಗಿದ್ದು ಆ ಕಾರ್ಯವನ್ನು ಮಾಡುತ್ತಿರುವಂಥ ಸೂರ್ಯನಾರಾಯಣ ಭಟ್ರು ನಮ್ಮನ್ನು ಉದ್ದೇಶಿಸಿ ತನ್ನೆರಡು ಮಾತುಗಳನ್ನು ಆಡಬೇಕು ಎಂದು ವಿನಂತಿಸ್ತಾ ಇದ್ದೇವೆ. ಓಂ ಶ್ರೀ ಮಂಜುನಾಥಾಯ ನಮಃ. ವೇದಿಕೆಯ ಮೇಲೆ ಇದ್ದಂತಹ ಗಣ್ಯರೇ, ಸನ್ಮಾನಿತರೇ ಮತ್ತು ಯಕ್ಷಾಭಿಮಾನಿಗಳೇ, ಮಕ್ಕಳಿಗೆ ಸಾಮಾನ್ಯವಾಗಿ ಪಾಠ ಆಟ, ಪಾಠ ಬುದ್ಧಿಯನ್ನು ಕೊಟ್ಟರೆ ಆಟ ದೈಹಿಕ ಶಕ್ತಿಯನ್ನು ಕೊಡ್ತದೆ. ಅದರ ಜೊತೆಗೆ ಮನರಂಜನೆಗಾಗಿ ನಾವು ಮೊದಲಿಂದಲೂ ಕೂಡ ಹೇಳ್ತೇವೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಥವಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂಥೇಳಿ ಇಂಗ್ಲೀಷಲ್ಲಿ ಏನು ಹೇಳ್ತೇವೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅದು ಕೂಡ ಬೇಕು. ಅದು ಮಾನಸಿಕ ಸಂತೋಲನವನ್ನು ಕೊಡ್ತದೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ಯಾಕಂದರೆ ಈಗ ಹೆಚ್ಚು ಮಕ್ಕಳು ಕೂಡ ಮೊಬೈಲಲ್ಲೇ ಇರ್ತಾರೆ. ಮೊಬೈಲಲ್ಲೇ ಆಟ, ಮೊಬೈಲಲ್ಲೇ ಪಾಠ, ಈಗ ಮೊಬೈಲಲ್ಲೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಅಷ್ಟಾಗುವಾಗ ಊಟವೂ ಕೂಡ ಮೊಬೈಲಲ್ಲೇ ಬರ್ತದೆ. ನೀವು ಸ್ವಿಗ್ಗಿಗೆ ಆರ್ಡ್ರ್ ಮಾಡಿ ಊಟ ಕೂಡ ಮೊಬೈಲಲ್ಲೇ ಬರ್ತದೆ. ಅಷ್ಟಾಗುವಾಗ ಎಲ್ಲವೂ ಮೊಬೈಲಲ್ಲೇ ಆಗುವಾಗ ಮೊಬೈಲೇ ಪ್ರಪಂಚ ಆದ್ದರಿಂದ ಈಗ ಹೆಚ್ಚು ಹೆಚ್ಚು ಮಾನಸಿಕ ತೊಂದರೆಗಳು ಕೂಡ ಮಕ್ಕಳಲ್ಲಿ ಕಂಡುಬಂದದ್ದು ನಾವು ಕಂಡಿದ್ದೇವೆ. ಸಾವಿರಾರು ಕಡೆ ಬಂದಿದೆ. ಈಗಿನ ಯಂಗರ್ ಜನ್ರೇಷನ್ನಲ್ಲಿ ಮನುಷ್ಯನ ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿಯನ್ನು ನಾವು ನೋಡಿದ್ದೇವೆ. ಅಂಥ ಸಂದರ್ಭದಲ್ಲಿ ನಾವು ಈ ರೀತಿಯಲ್ಲಿ ಹೊರಗೆ ಬಂದು ಮಕ್ಕಳಿಗೆ ಒಂದು ವಿಶೇಷವಾದಂಥ ಒಂದು ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿಕೊಂಡ್ರೆ ಅವರ ಒಂದು ಸರ್ವತೋಮುಖ ಅಭಿವೃದ್ಧಿ ಆಗ್ತದೆ. ಮಕ್ಕಳಿಗೆ ಇಲ್ಲಿಯ ನಮ್ಮ ಗಂಡು ಮೆಟ್ಟಿನ ಕಲೆ, ಆ ಶಬ್ದ ಹೇಳಿದರೆ ಕಷ್ಟ ಆಗ್ಬೋದು, ಆದರೂ ಕೂಡ ಯಕ್ಷಗಾನ ಏನಿದೆ ಅದನ್ನು ಕಲಿಸುವಂತಹ ಒಂದು ವ್ಯವಸ್ಥೆಯನ್ನು ಈ ಸರಯು ಯಕ್ಷ ಬಾಲವೃಂದ ಮಾಡ್ತಾ ಇದೆ. 24 ವರ್ಷ ಆಯಿತು ಅಂತ ಹೇಳಿದರು, ಇದೀಗ 25ನೇ ವರ್ಷ. ನಮ್ಮ ಆಕಾಶವಾಣಿ ಜೊತೆ ಕೂಡ ಅವರು ಹಲವಾರು ವರ್ಷಗಳಿಂದ ಜೊತೆಗೂಡಿದ್ದಾರೆ. ನಮ್ಮಲ್ಲಿ ನಾವು ಅವರಿಂದ ಹಿಂದಿ ಯಕ್ಷಗಾನವನ್ನು ಕೂಡ ಮಾಡಿಸಿದ್ದೇವೆ. ನಮ್ಮ ಪ್ರತಿ ವರ್ಷ ಇಡೀ ಮಂಗಳೂರು ವಿಭಾಗದ ಒಂದು ಏನು ಗೌರ್ಮೆಂಟ್ ಆಫೀಸ್ಗಳ ಒಂದು ಸಂಸ್ಥೆಗಳು ನಡೆಸುವಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಅವರಿಂದ ಹಿಂದಿ ಯಕ್ಷಗಾನಗಳನ್ನು ರವಿ ಅಲೇವೂರಾಯರ ಸಾರಥ್ಯದಲ್ಲಿ ಹಲವಾರು ವರ್ಷಗಳ ಕಾಲ ಮಾಡಿದ್ದೇವೆ. ಮಕ್ಕಳನ್ನು ಇದರಲ್ಲಿ ತೊಡಗಿಸಿಕೊಳ್ಳುವುದರಿಂದ ಮುಂದಿನ ದಿನಗಳಲ್ಲಿ ಕಲೆಯೂ ಬೆಳೀತದೆ, ಕಲಾವಿದರು ಬೆಳೀತಾರೆ. ಜೋಶಿಯವರು ಹೇಳಿದಾಗೆ ಅವರು ದೊಡ್ಡ ಅದ್ಭುತವಾದಂಥ ಕಲಾವಿದರು ಆಗಬಹುದು, ಆಗದಿರ್ಬೋದು, ಆದರೆ ಮುಂದಿನ ದಿನಗಳಲ್ಲಿ ನಾನೂ ಒಂದು ಯಕ್ಷಗಾನದ ವೇಷ ಮಾಡಿದ್ದೇನೆ ಅನ್ನುವಂಥ ಒಂದು ಜ್ಞಾಪಕವೇ ಅವರ ಮೊಮ್ಮಕ್ಕಳಿಗೆ ತೋರಿಸುವಾಗ ಅದು ಒಂದು ದೊಡ್ಡ ಶಕ್ತಿಯನ್ನು ಕೊಡ್ತದೆ. ಖಂಡಿತವಾಗಿ ಇದು ಅಗತ್ಯ. ಯಾಕಂದರೆ ನನಗೀಗ ನೆನಪಾಗ್ತದೆ, ನಾನು ಶಾಲೆಯ ಸಮಯದಲ್ಲಿ ಇಂಥದ್ದೇ ಒಂದು ವೇದಿಕೆಯಲ್ಲಿ ಒಂದು ಯಕ್ಷಗಾನದ ವೇಷ ಹಾಕಿ ಅದಕ್ಕೆ ಬಲಿಪರ ಪದ್ಯ, ಒಂದೇ ಒಂದು ಪದ್ಯಕ್ಕೆ ಕುಣಿದದ್ದು. ಯಾಕಂತ ಹೇಳಿದರೆ ಅದು ನಿಮ್ಗೆ ಗೊತ್ತಿರ್ಬೋದು, ತಲೆಗೆ ಕೂದಲಿಲ್ಲದೆ ಕಿರೀಟ ಕಟ್ಟುವಾಗ ಅದು ತೊಂದರೆ ಕೊಡ್ತದೆ. ಸೀದಾ ಬಂದು ನಾನೊಂದು ಪಕಡಿ ವೇಷ ಮಾಡಿ ಒಂದು ಸುತ್ತು ಹಾರಿದ್ದೇನೆ ಅಷ್ಟೇ, ಕಿರೀಟ ಕೆಳಗಿಳೀತು. ಆಗ ಚೆಂಡೆಗೆ ಇದ್ದವರು ನನ್ನ ಚೆಂಡೆಗೆ ಹೊಡೆಯೋ ಬದಲು ನನಗೊಂದು ಬೆನ್ನಿ ಕೊಟ್ಟರು, ಒಳಗೋದೆ. ಹಾಗೆ ಯಕ್ಷಗಾನದ ಅದೊಂದು ಈಗ ನೆನಪು, ಮಧುರ ನೆನಪು ಆ ಯಕ್ಷಗಾನದ ವೇಷ ಕೂಡ. ಅಂತಹ ನೆನಪುಗಳು ಮುಂದಿನ ದಿನಗಳಲ್ಲಿ ಇಲ್ಲಿ ಈ ಸರಯು ಯಕ್ಷ ಬಾಲವೃಂದ ಏನಿದೆ ಆ ಒಂದು ಸಂಸ್ಥೆಯಲ್ಲಿ ತೊಡಗಿಸಿಕೊಂಡಂತಹ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಅಂತಹ ನೆನಪುಗಳು ಬರ್ತವೆ. ಆ ನೆನಪುಗಳೇ ಒಂದು ಮಧುರ. ಇಂತಹ ಸಂಸ್ಥೆಗಳು ಹೆಚ್ಚು ಹೆಚ್ಚು ದುಡಿಲಿ. ಅವರು ಈಗ ಯಕ್ಷಗಾನಕ್ಕೆ ಸಂಬಂಧಪಟ್ಟವರನ್ನು ಸನ್ಮಾನಿಸಿದ್ದಾರೆ. ಯಕ್ಷಗಾನ ಕಲಾವಿದರನ್ನು ಸಾವಿರಾರು ಕಡೆ ಸನ್ಮಾನಿಸುವಂಥದ್ದು ನಾವು ನೋಡಿದ್ದೇವೆ. ಆದರೆ ಯಕ್ಷಗಾನದ ಜೊತೆ ಇರುವಂಥವರನ್ನು ಕೂಡ ಸನ್ಮಾನಿಸುವಂಥ ಒಂದು ಈ ಕಾರ್ಯದಲ್ಲಿ ತೊಡಗಿದ್ದಾರೆ. ಇಂತಹ ಕಾರ್ಯಗಳು ಮುಂದೆಯೂ ಕೂಡ ಹೆಚ್ಚಾಗಲಿ. ಈಗ ಹೇಳಿದಾಗೆ 2 ಲಕ್ಷ ರೂಪಾಯಿ ಒಂದೊಂದು ಕಾರ್ಯಕ್ರಮಕ್ಕೆ ಕೂಡ ಖರ್ಚಾಗ್ತದೆ. ಅದು ಕೂಡ ಸಮಾಜದ ಒಂದು ಕೊಡುಗೆ. ಇಂತಹ ಸಂದರ್ಭದಲ್ಲಿ ಮುಂದಿನ 25-50 ವರ್ಷಗಳಲ್ಲಿ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳಾಗಲಿ, ಇಂತಹ ಹೆಚ್ಚು ಹೆಚ್ಚು ಮಕ್ಕಳು ಈ ಯಕ್ಷಗಾನ ಕಲಿಯುವಂತಾಗಲಿ ಅಂತ ಹೇಳಿ ಆಶಿಸ್ತೇನೆ. ನಮಸ್ಕಾರ. ನಮ್ಮ ಜೊತೆ ಇವತ್ತು ಗೌರವವನ್ನು ಸ್ವೀಕರಿಸಿದಂಥ ಕೆರೆಮನೆ ನರಸಿಂಹ ಹೆಗ್ಡೆ ಅವರಿದ್ದಾರೆ. ಈ ಯಕ್ಷಗಾನ ಮತ್ತು ಇಂಥ ಸಂಘಟನೆಯಲ್ಲಿ ಬಹಳ ಅನುಭವಿಗಳವರು ನಮ್ಮ ಜೊತೆ ಇದ್ದಾರೆ. ಅವ್ರು ನಮ್ಮನ್ನು ಉದ್ದೇಶಿಸಿ ಶುಭ ಹಾರೈಸಬೇಕು ಅಂತ ವಿನಂತಿಸ್ತಾ ಇದ್ದೆ. ಕದ್ರಿ ಮಂಜುನಾಥ ದೇವರ ಅಳಿದಾವರುಗಳಿಗೆ ನಮಸ್ಕರಿಸಿ, ವೇದಿಕೆಯಲ್ಲಿರುವಂಥ ಹಿರಿಯರು, ನನ್ನ ಹಿತೈಷಿಗಳು ಆದಂಥ ಪ್ರಭಾಕರ್ ಜೋಶಿಯವರೇ, ಹಾಗೆ ಮಂಗಳೂರು ಆಕಾಶವಾಣಿಯನ್ನು ಬಹಳ ವರ್ಷಗಳಿಂದ ಸೇವೆ ಸಲ್ಲಿಸ್ತಿರುವಂಥ ಶಂಕರನಾರಾಯಣ ಭಟ್ರೆ, ಆತ್ಮೀಯರಾದ ಸುಧಾಕರ್ ಪೇಜಾರವರೇ, ಮಧುಕರಣ್ಣವರೇ, ಹಾಗೆ ಭಾಗವತರೇ, ವಿಶೇಷವಾಗಿ ನಮ್ಮ ಸರಯು ಯಕ್ಷಗಾನ ಮಂಡಳಿಯ
ಅಧ್ಯಕ್ಷರು ಮಧು ಅಣ್ಣ, ಹಾಗೆ ಇಲ್ಲಿ ಇರಬೇಕಿತ್ತು ರವಿ ಅಣ್ಣ, ಎಲ್ಲ ಬರ್ಬೋದು ಈಗ. ಇವರೆಲ್ಲರನ್ನು ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಇವರಿಗೆಲ್ಲರಿಗೂ ನಮಸ್ಕರಿಸ್ತೇನೆ. ನಾನು ಮಾತುಗಾರನೂ ಅಲ್ಲ, ಹಾಗಂತೇಳಿ ಮಾತಾಡುವವರಿಗೆ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೂ ಇದೆ. ಆದರೆ ಯಕ್ಷಗಾನ ಕಲಾವಿದನೂ ಅಲ್ಲ. ಆದರೂ ಶಂಕರನಾರಾಯಣ ಭಟ್ರು ಹೇಳಿದಾಗೆ ನಾನೊಂದು 2 ವರ್ಷ ಇಡಗುಂಜಿ ಮೇಳದಲ್ಲಿ ವೇಷ ಮಾಡ್ತಾ ತಿರುಗಾಟವನ್ನು ಮಾಡಿದ್ದೆ. ಅನ್ಯಾನ್ಯ ಕಾರಣಗಳಿಗಾಗಿ ನಾನು ಯಕ್ಷಗಾನದಿಂದ ಸ್ವಲ್ಪ ಹಿಂದೆ ಸರಿಯಬೇಕಾದಂಥ ಅನಿವಾರ್ಯತೆ ಇತ್ತು. ಹಾಗೆ ನಾನು ಯಕ್ಷಗಾನ ರಂಗದಿಂದ ಹಿಂದೆ ಬಂದೆನೋ ಅಥವಾ ಕಲಾಮಾತೆ ನನ್ನನ್ನು ಸ್ವೀಕರಿಸಲಿಲ್ವೋ, ಎರಡೂ ಇರ್ತದೆ. ಯಕ್ಷಗಾನ ಅಂಥೇಳಿ ಅಲ್ಲ, ಎಲ್ಲ ಕಲೆಗಳು ಹಾಗೆ. ಸಾವಿರಾರು ಜನ ಬಂದು ಕಲೆಯನ್ನು ಕಲಾವಿದರಾಗಲಿಕ್ಕೆ ಇದಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಎಲ್ಲರೂ ಕಲಾವಿದರಾಗೋದಿಲ್ಲ. ಈಗಾಗಲೇ 2 ಜನ ಹಿರಿಯರು ಹೇಳಿದರು. ಹಾಗೆ ನನಗೂ ಏನೋ ಅನಿವಾರ್ಯ ಕಾರಣಗಳಿಂದ, ಅನ್ಯಾನ್ಯ ಕಾರಣಗಳಿಂದಾಗಿ ನಾನು ಯಕ್ಷಗಾನದಿಂದ ದೂರವಾದೆ. ಆದರೂ ಯಕ್ಷಗಾನದ ಪ್ರವೃತ್ತಿ ನನ್ನನ್ನು ದೂರವಾಗಲಿಕ್ಕೆ ಬಿಡಲಿಲ್ಲ. ವೃತ್ತಿಯಿಂದ ನಾನು ಸರ್ಕಾರಿ ನೌಕರನಾದೆ. 1980ನೇ ಇಸ್ವಿಯಲ್ಲಿ ಮಂಗಳೂರಿಗೆ ನನ್ನ ವರ್ಗಾವಣೆ ಆಯಿತು. ಇಲ್ಲಿ ಬಂದೆ. ಆಗ ಇಲ್ಲಿ ಒಬ್ಬರು ಚೆಕ್ಕುಲಿ ಕೇಶವ ಪ್ರಭು ಅಂತ ಇದ್ದರು, ಹಿರಿಯರಾದಂಥ ಪ್ರಭಾಕರ್ ಜೋಶಿ ಅವರಿಗೂ ಪರಿಚಯ ಇರ್ಬೋದು. ಅವರು ಇಲ್ಲಿ ಪ್ರತಿ ವರ್ಷ ಒಂದು ಯಕ್ಷಗಾನವನ್ನು ಮಾಡಿಸ್ತಾಯಿದ್ರು, ಸುಧಾಕರ್ ರಾವ್ ಪೇಜಾವರು ಇವರು ಎಲ್ಲ ಸೇರಿ. ಆಗ ಕೂಡ ನನಗೊಂದು ಬಡಗುತಿಟ್ಟಿನಲ್ಲಿ ಒಂದು ವೇಷವನ್ನು ಮಾಡಿದ್ದೆ. ನಂತರ ನಮ್ಮ ಧರ್ಮಸ್ಥಳ SDM ಕಾಲೇಜಿನಲ್ಲಿದ್ದರು ಅಂತ ಹೆಗಡೆಯವರು, ನಾರಾಯಣ ಹೆಗಡೆಯವರ ಮಗ, ನನಗೆ ಅವರ ಹೆಸರು ಮರೆತೋಯ್ತು. ಅವರೊಟ್ಟಿಗೆ ಕೆಲವು ತೆಂಕುತಿಟ್ಟಿನ ವೇಷಗಳನ್ನು ಮಾಡಿದೆ. ನಂತರ ನನ್ನ ಕೆಲವು ಅಪಘಾತಗಳು ಇದರಿಂದೆಲ್ಲಾಗಿ ವೇಷವನ್ನು ಮಾಡೋದು ನಿಲ್ಲಿಸಿದೆ. ಆದರೆ ಯಕ್ಷಗಾನಕ್ಕೆ ನನ್ನಿಂದಾದ ಸೇವೆ ಅಂತ ಹೇಳುವ ಒಂದು ದೃಷ್ಟಿಯಿಂದ ನಾನು ನಮ್ಮ ಕಚೇರಿಗೆ ಯಾರೇ ಬರಲಿ, ಯಕ್ಷಗಾನ ಕಲಾವಿದರು ಅಥವಾ ಅದಕ್ಕೆ ಸಂಬಂಧಪಟ್ಟವರು, ಆ ಕುರಿತಾಗಿ ನಾನು ಮುತುವರ್ಜಿಯನ್ನು ವಹಿಸಿ ಕೆಲಸವನ್ನು ಮಾಡ್ತಾಯಿದ್ದೆ. ವಿಶೇಷವಾಗಿ ರವಿ ಅಲೆವರಾಯರು ನನ್ನನ್ನು ತುಂಬ ಪ್ರೀತಿಯಿಂದ, ಅವರು ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬೌದ್ಧಿಕ ಪ್ರಮುಖರು ಆಗಿದ್ದರು ಒಂದು ಸಂದರ್ಭದಲ್ಲಿ. ಅದೆಲ್ಲ ಕಾರಣಕ್ಕಾಗಿ ತುಂಬ ಹತ್ತಿರವಾದವು ನಾವು. ಅವರ ಎಲ್ಲ ಕಾರ್ಯಕ್ರಮಗಳಿಗೂ ನನ್ನನ್ನು ಬಳಸ್ಕೊಳ್ತಾ ಇದ್ದರು. ನನಗೂ ಆ ವಿಷಯದಲ್ಲಿ ತುಂಬ ಸಂತೋಷವೇ ಆಗ್ತಾಯಿತ್ತು. ಹೀಗೆ ಯಕ್ಷಗಾನ ವೃತ್ತಿಯಲ್ಲದೇ ಇದ್ದರೂ ಪ್ರವೃತ್ತಿಯಾಗಿ ನಾನು ಅದನ್ನು ಕಾಯ್ದಿರಿಸ್ಕೊಂಡು ಬಂದೆ. ಇವತ್ತಿನ ಈ ಸಂದರ್ಭದಲ್ಲಿ ನನ್ನನ್ನೊಂದು ಸನ್ಮಾನಿಸ್ತಾರೆ ಅನ್ನುವಂಥ ನಿರೀಕ್ಷೆ ಕೂಡ ನನಗಿರಲಿಲ್ಲ. ಕೆಲವು ದಿವಸಗಳ ಹಿಂದೆ ರವಿಯಣ್ಣ ಫೋನ್ ಮಾಡಿದರು, ನಾನು ಕದ್ರಿಯಲ್ಲಿ ಯಕ್ಷ ಸಪ್ತಾಹ ಮಾಡ್ತಾಯಿದ್ದೇನೆ, ನೀವು ಬರಬೇಕು, ಹಾಗೆ ನಿಮ್ಮ ಸಹಾಯ ಬೇಕು ಅಂತ ಹೇಳಿದರು. ನಾನು ಯಾವಾಗಲೂ ಹೇಳುವಾಗೆ ನಾನಿದ್ದೇನೆ ನಿಮ್ಮೊಟ್ಟಿಗೆ ಅಂತೇಳಿದೆ. ಮತ್ತು ಅವರು ಒಮ್ಮೆ ಫೋಟೋ ಕಳಿಸಿ ನೀವು ಅಂತ ಹೇಳಿದರು. ನಮ್ಗೆ ಯಾಕೆ ಅಂತೇಳಿ ಗೊತ್ತಾಗಲಿಲ್ಲ. ಯಾಕೆ ಅಂತೇಳಿ ನೀವು ಕಳಿಸಿ ಅಂಥೇಳಿ ಕಾರಣ ಹೇಳಲಿಲ್ಲ. ಮತ್ತೆ ಗೊತ್ತಾಯಿತು, 2 ದಿವಸ ಬಿಟ್ಟು ಮತ್ತೆ ಹೇಳಿದರು ಅವರು ಹೀಗೆ ಅಂತೇಳಿ. ನಿಜವಾಗಿಯೂ ನನಗೆ ಹೃದಯ ತುಂಬಿ ಬರ್ತದೆ. ನಾನು ಎಷ್ಟರ ಮಟ್ಟಿಗೆ ಸನ್ಮಾನಕ್ಕೆ ಅರ್ಹನೋ ನನಗೆ ಗೊತ್ತಿಲ್ಲ. ಹಿರಿಯರಾದಂಥ ನನ್ನ ಹಿತೈಷಿಗಳಾದಂಥ ಡಾಕ್ಟರ್ ಪ್ರಭಾಕರ್ ಜೋಶಿಯವರು ಹೇಳಿದರು, ನನಗೆ ಅಂಥ ಒಂದು ಸೌಭಾಗ್ಯ ಇವತ್ತು ದೊರಕಿತು. ಸರಯೂ ಯಕ್ಷಗಾನ ಬಾಲ ಯಕ್ಷವೃಂದದವರು ನನ್ನನ್ನು ಸನ್ಮಾನಿಸಿದ್ದು, ಅದರಲ್ಲಿಯೂ ಪ್ರಭಾಕರ್ ಜೋಶಿ ಅಂತವರು, ಶಂಕರನಾರಾಯಣ ಭಟ್ರು ಅಂತವರು, ಹಾಗೆ ನಮ್ಮ ಹಿರಿಯರಾದಂಥ ಸುಣ್ಣಂಬಳ ವಿಶ್ವೇಶ್ವರಣ್ಣ, ಇವರೆಲ್ಲರ ಮುಂದೆ ನನಗೊಂದು ಸನ್ಮಾನ ಸಿಕ್ಕಿತಲ್ಲ, ಅದು ನನ್ನ ಜೀವನದ ಒಂದು ಯಾವುದೋ ಒಂದು ತಿರುವು ಅಂತ ಹೇಳಿ ತಿಳ್ಕೊಳ್ತೇನೆ. ನಾನು ಇನ್ನು ಮುಂದೆ ಕೂಡ ಕೈಲಾದ ಎಲ್ಲ ಸಹಾಯ ಸಹಕಾರಗಳನ್ನು ಯಕ್ಷಗಾನ ಕಲಾವಿದರಿಗಿರಲಿ ಅಥವಾ ಯಕ್ಷಗಾನಕ್ಕೆ ಸಂಬಂಧಪಟ್ಟಂಥ ಯಾವುದೇ ಕಾರ್ಯಕ್ರಮಗಳಿರಲಿ ನಾನು ಇದ್ದೇ ಇರ್ತೇನೆ. ಮತ್ತು ಸರಯೂ ಬಾಲ ಯಕ್ಷವೃಂದ ಅದು ನನ್ನದೇ ಸಂಸ್ಥೆ ಅಂತೇಳಿ ತಿಳ್ಕೊಳ್ತೇನೆ. ಹಿರಿಯರಾದಂಥ ಜೋಶಿಯವರು ಹೇಳಿದಾಗೆ ಇಡಗುಂಜಿ ಶ್ರೀಮಯ ಯಕ್ಷಗಾನ ಕಲಾ ಕೇಂದ್ರ ಅಥವಾ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಆಗುಹೋಗುಗಳಲ್ಲಿ ನಾನು ಭಾಳ ಸಕ್ರಿಯವಾಗಿ ತೊಡಗಿಸಿಕೊಂಡವನು. ಹಾಗೆ ಅದಕ್ಕೆ ತೊಡಗಿಸ್ಕೊಳ್ಳಿಕ್ಕೆ ಕಾರಣ ಹಿರಿಯರಾದಂಥ ಪ್ರಭಾಕರ್ ಜೋಶಿಯವರು ಇದ್ದಾರೆ. ಯಾಕೆಂದರೆ ನಮಗೆ ಮತ್ತು ಮಂಗಳೂರಿಗೆ ಸಾಧಾರಣ 180 ಕಿಲೋಮೀಟ್ರ್ ದೂರ.
ಅಲ್ಲಿ ಏನು ಕಾರ್ಯಕ್ರಮ ಆದರೂ ನಮಗೆ ಪ್ರಭಾಕರ್ ಜೋಶಿಯವರು ಬೇಕು. ಪ್ರಭಾಕರ್ ಜೋಶಿಯವರು ಎಷ್ಟು ಒತ್ತಡ ಇದ್ದರೂ ನಮ್ಮ ಮೇಲಿನ ಪ್ರೀತಿಯಿಂದ ಬರ್ತಾರೆ. ಇಡಗುಂಜಿ ಮೇಳದ್ದು ಏನು ಕಾರ್ಯಕ್ರಮ ಇದ್ದರೂ ನಮ್ಮ ಪ್ರಭಾಕರ್ ಜೋಶಿಯವರ ನಿರ್ದೇಶನ ಕೂಡ ನಮಗೆ, ಅಂದರೆ ಆ ದೃಷ್ಟಿಯಲ್ಲಿ ಏನು ಮಾಡಬೇಕು ಏನು ಆಗಬೇಕು ಅನ್ನೋದನ್ನು ಕೂಡ ಅವರು ಕೇಳಿಯೇ ನನ್ನ ಅಣ್ಣನ ಮಗನಂತ ಶಿವಾನಂದ ಮುಂದುವರಿತಾನೆ. ಈ ಎಲ್ಲ ದೃಷ್ಟಿಯಿಂದ ಇವತ್ತು ಒಂದು ವಿಶೇಷವಾದಂಥ ಒಂದು ಸದಾವಕಾಶ ನನಗೆ ದೊರಕಿದ್ದು ನನ್ನ ಭಾಗ್ಯ ಅಂತೇಳಿ ತಿಳ್ಕೊಳ್ತೇನೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂಥೇಳಿ ನನ್ನ ಮಾತನ್ನೆಲ್ಲವನ್ನು ಮಂಜುನಾಥನಿಗೆ ಅರ್ಪಿಸಿದ್ದೀನಿ. ಈ ವೇದಿಕೆಯಲ್ಲಿ ಸ್ಥಳೀಯ ಕಾರ್ಪೊರೇಟರ್ ಆದಂಥ ಮನೋಹರ್ ಶೆಟ್ಟಿಯವರು ಆಗಮಿಸಿದ್ದಾರೆ. ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆಯಾಗಿ ಸ್ಪಂದಿಸ್ತಾ ಕಾರ್ಯಕ್ರಮ ನೀಡ್ತಾ ಬಂದವರು. ಅವರನ್ನು ನಮ್ಮ ಸರಯು ಬಾಲ ಯಕ್ಷವೃಂದದ ಪರವಾಗಿ, ಮಕ್ಕಳ ಪರವಾಗಿ ವೇದಿಕೆಯಲ್ಲಿ ಸ್ವಾಗತಿಸಬೇಕು ಅಂತ ವಿನಿಸ್ತಾ ಇದೆ. ನಮ್ಮ ಮತ್ತೋರ್ವರು ಸೈನಿಕರು, ನಮ್ಮ ಯೋಧರು, ನಮ್ಮ ಜೀವವನ್ನೆಲ್ಲ ಉಳಿಸುವಂಥ ಕೆಲಸ ಮಾಡ್ತಿರುವಂಥ ಮಧುಕರ ಭಾಗವತರು ಈ ವೇದಿಕೆಯಲ್ಲಿ ನಮ್ಮ ಜೊತೆ ಎರಡು ಮಾತುಗಳನ್ನು ಆಡಬೇಕು ಎಂದು ವಿನಿಸ್ತಾ ಇದೆ. ಕ್ಷೇತ್ರ ಸ್ವಾಮಿಯಾದಂತಹ ಶ್ರೀ ಮಂಜುನಾಥನಿಗೆ ಮನಸಾರೆ ವಂದಿಸಿ, ವೇದಿಕೆಯಲ್ಲಿರುವೆಲ್ಲ ಗಣ್ಯರೇ, ನೆರೆದ ಸಭಾಸದರೇ, ರವಿಯಲವರಾಯ ಮತ್ತು ನಮ್ಮ ಸಂಬಂಧ ಸಾಧಾರಣ 30 ವರ್ಷದ್ದು. ನಮ್ಮ ಪಣಂಬೂರಿನ 2 ಹವ್ಯಾಸಿ ಯಕ್ಷಗಾನ ಮಂಡಳಿಗಳಲ್ಲಿ ರವಿಯದ್ದು ಪ್ರಮುಖ ಸ್ತ್ರೀ ಪಾತ್ರ. ಇಷ್ಟು ಜನ ವೇದಿಕೆಯಲ್ಲಿದ್ದಾರೆ. ರವಿಗೆ ಗಟ್ಟಿ ಮಾತಾಡಿ ಬೈದು ಅಂಚತ್ತು ಇಂಚ ಅಂತ ಹೇಳುವಂತಹ, ಎರಡು ಜೋರಾಗಿ ಬೈದು ಅಂಚತ್ತು ಇಂಚ ಹೇಳುವಂತಹ ಒಂದು ಆತ್ಮೀಯತೆಯನ್ನು ಉಳಿಸಿಕೊಂಡವ ನಾನೊಬ್ಬನೇ ಅಂತ ಕಾಣ್ತದೆ. ಯಾಕೆ ರವಿಗೆ ಬೈಯುವವರು ಯಾರಿಲ್ಲ. ಭಾರತೀಯ ವಾಯುಸೇನೆಯಲ್ಲಿ 15 ವರ್ಷ ಸರ್ವಿಸ್ ಮಾಡಿ ಹೆವಿ ಬಾಂಬರ್ ಜಾಗುವಾರ್ ವಿಮಾನದಲ್ಲಿ ರಡಾರ್ ಸೆಕ್ಷನಲ್ಲಿ ಗ್ರೌಂಡ್ ಇಂಜಿನಿಯರ್ ಆಗಿದ್ದು ಸ್ವಯಂ ನಿವೃತ್ತಿಯನ್ನು ಪಡೆದು ಬಂದಿದ್ದೆ. ಹಿಂದೆ ವೇಷ ಮಾಡ್ತಿದ್ದೆ. ಹಿರಿಯ ಅಗರಿ ಭಾಗವತರ ಕಾಲದಲ್ಲಿ 6ನೇ ಕ್ಲಾಸ್ನಲ್ಲಿ ಗೆಜ್ಜೆ ಕಟ್ಟಿಸಿಕೊಂಡು ಪಣಂಬೂರಿನಲ್ಲಿ ಪ್ರಭಾಕರ್ ಜೋಶಿಯವರು ಅದೊಂದು 18 ಜನರಿಗೆ ನಮಗೆ ನಮಸ್ಕಾರ ಮಾಡಲಿಕ್ಕಿತ್ತು. ಅಗರಿ ಭಾಗವತರು, ಕೋಳಿಯವರು, ದೊಡ್ಡ ಸಾಮಗರು, ಪ್ರಭಾಕರ್ ಜೋಶಿಯವರು ಎಲ್ಲ ನಾವೇ ಎದುರೆದುರು ವೇಷ ಮಾಡಿದ್ವಿ. ಹೌದು. ನಾವು ಮಾಡೋದಿಂದ ಕೆಲಸ ಬಾಲಗೋಪಾಲದಿಂದ ತೊಡಗಿ ಅಗರಿ ಭಾಗವತರ 12 ವರ್ಷದ ಗರಡಿಯಲ್ಲಿ ತ್ರಿಜನ್ಮ ಮೋಕ್ಷದ ಶಿಶುಪಾಲ ಮಾಡುವವರೆಗೆ ಬೆಳೆದಿದ್ದೇನೆ. ಆ ಹಿಂದಿನ ಅಗರಿಯ ಶೈಲಿಯ ಏನು ಪದ್ಯಗಳುಂಟೋ, ಪ್ರಪ್ರಥಮವಾಗಿ ಅಗರಿ ಭಾಗವತರು ಬರೆದ ಕಟೀಲು ಕ್ಷೇತ್ರ ಮಹಾತ್ಮೆ, ಅದಕ್ಕೆ ಅವರು ಹೆಸರಿಟ್ಟದ್ದು ಶ್ರೀದೇವಿ ಭ್ರಮರಾಂಬಿಕಾ ವಿಲಾಸ ಅಂತ. ಅದರ ಪ್ರಪ್ರಥಮ ಪ್ರಯೋಗ ನಮ್ಮ ಪಣಂಬೂರು ನಂದಿನೇಶ್ವರ ಯಕ್ಷಗಾನ ಮಿತ್ರ ಮಂಡಳಿಯ ಪ್ರಯೋಗ ಮಂಗಳೂರಲ್ಲಿ ಆದದ್ದು. ಅದರ ಪದ್ಯಗಳು ಈಗ ಸಹ ನಮಗೆ ಇಡೀ ಪುಸ್ತಕದ ಪದ್ಯಗಳು ಬಾಯಪಾಠ. ಅವರ ಪದ್ಯ ರಚನೆ ಆಗಿತ್ತು. ಅವರ ಗಡಿಯಲ್ಲಿ ಬೆಳೆದು ವೇಷ ಮಾಡಿ ಕಾಲಾಂತರ ಏರ್ಫೋರ್ಸ್ಗೆ ಹೋದೆ. ಬಂದ ನಂತರ ವೇಷ ಮಾಡುವುದಿಲ್ಲ ಅಂಥೇಳಿ ಯಕ್ಷಗಾನ ಸಂಘಟನೆಯಲ್ಲಿ ತೊಡಗಿಸಿಕೊಂಡೆ. ಅವರಾಗಲೇ ಹೇಳಿದ ಹಾಗೆ ನನ್ನ ಕಾರ್ಯಕ್ರಮ ಆರಂಭ ಆಗೋದು 1 ಗಂಟೆ 33 ನಿಮಿಷ ಅಂತ. ಭಾಗವತರು ಕೂತ್ಕೊಳ್ಬೇಕಲ್ಲಿ. ಅಷ್ಟೊತ್ತಿಗೆ 1 ಗಂಟೆ 33 ನಿಮಿಷಕ್ಕೆ ನಿಜವಾಗಿ ಆರಂಭ ಆಗೋ ಕಾರಣ 50ರಿಂದ 100 ಜನ ಬಂದು ಕೂತ್ಕೊಳ್ತಾರೆ, ಸೇರ್ತಾರೆ. ಅಷ್ಟೊತ್ತಿಗೆ ಚಕ್ರತಾಳಕ್ಕೆ ನಾನು ನಿಂತು ಅಲ್ರಾಮ್ ಇಟ್ಟು ಟೈಮ್ ಆಯಿತು ಶುರು ಮಾಡಿ ಅಂತ ಹೇಳೋದು. ಹಾಗೆ ಸಹೃದಯಿ ಕಲಾವಿದರು ಸಹಿತ ನನ್ನ ಮಾತನ್ನು ಕೇಳಿ ಒಪ್ಪಿ ನಡೆದಿದ್ದಾರೆ. ಅದು ವಿಶೇಷ. ಸಂಘಟನೆಯಲ್ಲಿ ನನ್ನ ತಂದೆಯವರ ಬಗ್ಗೆ ಡಾಕ್ಟರ್ ಜೋಶಿಯವರು ಹೇಳಿದರು. 5 ತಲೆಮಾರಿನಿಂದ ನಮ್ಮದು ಯಕ್ಷಗಾನದ ಕುಟುಂಬ. ಹಿಂದಿನವರು ಭಾಗವತರು, ಚಂಡೆ ಮೊದಲೇ ವೇಷಧಾರಿ ಪೂರ. ಹಾಗಾಗಿ ನಮಗೆ ಭಾಗವತಿಕೆ ಮಾಡೋದು ಸಮೇತ ಭಾಗವತರು ಎಂಬಂಥ ಸರ್ನೇಮ್ ಅಂಟಿಕೊಂಡಿದೆ. ನನ್ನ ತಂದೆಯವರ ಅಭಿನಂದನಾ ಗ್ರಂಥ ರಾಗವಾಯಣ, ಅದಕ್ಕೆ ಅಧ್ಯಕ್ಷರೇ ಪ್ರಭಾಕರ್ ಜೋಶಿಯವರು. ಉಚಿತವಾಗಿ ಪುಸ್ತಕಗಳನ್ನು ಹಂಚಿದ್ದೇನೆ. ಯಾರು ಬೇಕಾದರೂ ಇನ್ನೂ ಕೇಳಿದನಿಂದ ಅದನ್ನು ಪಡ್ಕೊಳ್ಳಬಹುದು. ಅದರಲ್ಲಿ ಅಭಿನಂದನಾ ಗ್ರಂಥದ ಬಗ್ಗೆ ಹೆಚ್ಚಾಗಿ ಅಭಿನಂದನಾ ಗ್ರಂಥ ಮಾಡುವವರು ಒಂದು 50 ಜನರು. ಅವರು ಹೀಗೆ ಮಾಡಿದ್ರು, ಹೀಗೆ ಮಾಡಿದ್ರು ಬರೆದು ಮುಡಿಸ್ತಾರೆ. ನಮ್ಮದರಲ್ಲಿ ಯಕ್ಷಗಾನಕ್ಕೆ ಬೇಕಾದಂಥ ಒಂದು ಪಠ್ಯ, ಕೆಲವು ಪ್ರಸಂಗಗಳು, ಅರ್ಥಸಹಿತ, ಇಂಗ್ಲೀಷ್ ಭಾಷೆಯಲ್ಲಿ, ಒಂದು ಹಿಂದಿ ಭಾಷೆಯಲ್ಲಿ, ಉಳಿದ ಕನ್ನಡ ಭಾಷೆಯಲ್ಲಿ, ಅಲ್ಲದೆ ಯಕ್ಷಗಾನದ ಒಂದು ಚೌಕಿಯ ನಿರ್ದೇಶನಗಳು ಹೇಗೆ ಇತ್ಯಾದಿ ಬೇಕಾದಂಥ ಪೂರಕ ಲೇಖನಗಳು ಕೂಡ ಆ ರಾಗವಾಣ ಪುಸ್ತಕದಲ್ಲಿ ಬಂದಿದೆ, ತುಂಬಿವೆ.
ರವಿಯಲ್ಲಿ ಅವರವ್ರದ್ದು ನಮ್ಮದು ಇಂಗ್ಲೀಷ್ ಯಕ್ಷಗಾನದಲ್ಲಿ ಒಡನಾಟ. ಪಿ ವಿ ಐತಾಳರ ಇಂಗ್ಲೀಷ್ ಯಕ್ಷಗಾನದಲ್ಲಿ ಸಮೇತ 45 ವರ್ಷದಲ್ಲಿ ನಮ್ಮದು ಮತ್ತು ಅವರ ಒಡನಾಟ. ರವಿಯ ಕಾರ್ಯಕ್ರಮ ಹೀಗೆ ಸರಯು ಸಪ್ತಾಹ ಇತ್ಯಾದೆಲ್ಲ ನೋಡಿದ್ದೇವೆ. ನಾನು ಮೆಚ್ಚಿದಂತಹ ಒಂದು ವಿಷಯ ಅವನಲ್ಲಿ ಎಂಥದ್ದು ಅಂತ ಕೇಳಿದರೆ, ತುಂಬ ವರ್ಷದ ಕೆಳಗೆ ಅಂಧ ಮಕ್ಕಳಿಗೆ ಯಕ್ಷಗಾನ ಕಲಿಸಿಕೊಟ್ಟು ಅಂಧ ಮಕ್ಕಳನ್ನು ಸ್ಟೇಜಿಗೆ ಹತ್ತಿಸಿ ಒಂದು ಯಕ್ಷಗಾನ ಮಾಡಿಸಿದ್ದನ್ನು ನಾನು ಕಣ್ಣಾರೆ ಕಂಡು ಆಶ್ಚರ್ಯಪಟ್ಟವ. ಯಾಕೆಂತ ಕೇಳಿದರೆ ಆ ತಾಳ್ಮೆ ಅಂಧ ಮಕ್ಕಳಿಗೆ ಕಲಿಸಿಕೊಡೋದು. ಕೆಲವರಿಗೆ ಅದರಲ್ಲಿ ಕಿವಿ ಕೇಳೋದಿಲ್ಲ, ಕಣ್ಣು ಕಾಣೋದಿಲ್ಲ, ಅವರನ್ನು ಸ್ಟೇಜಿಗೆ ತಂದು ನಿಲ್ಲಿಸೋದು, ಅಲ್ಲಿಂದ ಇಷ್ಟೇ ಹೆಜ್ಜೆ ಮುಂದೆ ಹೋಗಬೇಕು, ಹೆಜ್ಜೆ ತಪ್ಪಬಾರದು, ಬೀಳಬಾರ್ದು, ಆಯ ತಪ್ಪಬಾರದು. ಇಂತಹ ಒಂದು ಬಹಳ ವಿಶೇಷವಾದಂಥ ಒಂದು ಕಲ್ಪನೆಯೊಂದಿಗೆ ಅತೀ ತಾಳ್ಮೆಯಿಂದ, ಯಾಕಂದರೆ ಅದು ತಾಳ್ಮೆ ಪರೀಕ್ಷೆದ್ದೇ ಒಂದು ಕೆಲಸ, ಅದನ್ನು ರವಿಲವರು ಮಾಡಿದ್ದ ನಾನು ನೋಡಿದ್ದೇನೆ. ಅದಕ್ಕಾಗಿ ನಾನು ಅವರಿಗೆ ಕೃತಜ್ಞನಾಗಿದ್ದೇನೆ, ಅವರನ್ನು ಅಭಿನಂದಿಸ್ತೇನೆ. ಇಂದು ಹೇಳಿದ ಮೊನ್ನೆ ಇನ್ಗಳು ಸನ್ಮಾನ ಉಂಟು ಬರಡು ಅಂತ ಎಂಗೆ ಬೋತ್ರಿ ಮಾರ, ನಾನು ಪ್ರತಿ ವರ್ಷ ಬರ್ತೇನೆ ಇಲ್ಲಿಗೆ, ಸನ್ಮಾನ ಬೋತ್ರಿ ಹೇಳಿದೆ. ಅವ್ರು ಇಂಗೆ ಅಂಚ ಪಣೀರಿದ್ದಿ ಅಂತ, ಯಾಕೆ ನಂದು ಮತ್ತು ಅವ್ರದ್ದು ಮಾತು ಹಾಗೆ, ಅದು ಬಾಕಿಯವರಿಗೆ ನೋಡುವಾಗ ಗಲಾಟೆ ಅಂತ ಕಾಣುವಷ್ಟು ಜೋರು ಮಾತಾಡ್ತೇವೆ ನಾವು, ಅದು ಅಷ್ಟು ಸಲುಗೆಯ ಒಂದು ಮಾತು. ಅವು ಇದ್ದು ಇನ್ಗಳು ಬರೋಡೆ ಅಂತ. ನಿನ್ನೆ ನಿಜವಾಗಿ ನಾನು ನಿನ್ನೆ ಬರಬೇಕಿತ್ತು, ಸ್ವಲ್ಪ ಕಣ್ಣಿನ ತೊಂದರೆಯಿಂದಾಗಿ ನನಗೆ ನಿನ್ನೆ ಬರಲಿಕ್ಕೆ ಆಗಲಿಲ್ಲ. ರವಿ ಅಲೆವರಾಯರು ಮತ್ತು ಕೊಲ್ಲಂಗಾಣ ತಂತ್ರಿಗಳು ಮನೆಗೆ ಬಂದಿದ್ದರು. ಪಣಮೂರಲ್ಲಿ 5 ದಿನದ ಯಕ್ಷಗಾನ ಹೆಚ್ಚಾಗಿ ಮನೆಗೆ ಬಂದು ಆಮಂತ್ರಣ ಕೊಟ್ಟು ಹೋಗ್ತಾರೆ. ಹಾಗೆ ಹೇಳಿದೆ, ಎಂಚಿನ ಮಾರ ಇನ್ನು ಕರ್ಮ ಅವೇ ಪ್ರಸಂಗಗಳು ಅಂತ, ಅವೇ ಅಂಪುಣ ಅವೇ ಅಂಪುಣ ಭಾಷೆ ಇದ್ದೇನಕ್ಕೆ ಒಂದು ಜನ ಹೊಸತ್ತು ಬರಲ್ಲ ಅಂತ, ಹೊಸತ್ತಿನ ಪಣ್ಲೆ ಅಂತ ಹೇಳಿದ. ಆಗ ನಾನು ಕೇಳಿದೆ, ಇನ್ಕೆ ಈ ರಾಮಾಯಣ ಈತಿ ವೇಷಪುರ ಅಂತ ಶೂರ್ಪನಕ್ಕೆ ಸೈತ್ನೆಂಚ ಅಂತ ಗೊತ್ತುಂಟ ಕೇಳಿದೆ. ತಲೆ ಬಿಸಿ ಆಯ್ತು ಇಬ್ಬರಿಗೆ ಸಹ. ಕೊಲ್ಲಗಾಣ ತಂತ್ರಿಯವರು ಸಹ ಅಂದು ಮಾರ್ರೆ ಇಂಗಳು ಈತಮ ಅಂತ ವೇಷ ಅಂತದ ಶೂರ್ಪನಕ್ಕೆ ಸೈತ್ನ ಕತೆ ಗೊತ್ತೇ ಇದ್ದಿ ಅಂತ ಆಯ್ತು. ಅಪ್ಪಣ ಏನು ಪಣಪೆ ಏನು ಎಳ್ಳಿಯಪ್ಪನಾಗ ಓದೋದನ್ನ ಒಳ್ಪಡ್ತ ಸಿಕ್ಕನ ಅಂತ ಪಣೋದು ಕೇಳೋತ್ರಿ. ಅದು ತಮಿಳು ರಾಮಾಯಣದಲ್ಲಿ, ಈಗ ಜೋಶಿಯವ್ರ ಮಾತಾಡೋದು ತೆಲುಗಿಂದ ಬಂದದ್ದು ಅಂತ ಹೇಳಿದ್ರು ಅವರು. ಅದರಲ್ಲಿ ಶೂರ್ಪನಕ್ಕೆ ಕಥೆ ಇತ್ತು, ಅವಳ ಸಾವು ಹೇಗಾಗೋದು ಇತ್ಯಾದಿ ಎಲ್ಲ. ಅದನ್ನು ಕೊಟ್ಟೆ, ಕತೆ ಹೇಳಿದೆ. ಈ ಸರ್ತಿ ಅವೇ ಪ್ರಸಂಗ ಅಂಪುಗ ಅಂತ ಹೇಳಿದ. ಏನಪ್ಪ ಕಡೆ ಪಣ್ಣ ಮಾರೆ ಅಂಪುಣಂತ ಪಣ್ಣ ಅಂತ ವಿಷಯ ಅಂತ ಪಣ್ಣ ಅಂತ. ಹಾಗೆ ಅದು ನಿನ್ನೆ ಪ್ರಸಂಗ ಇಲ್ಲಿ ಪ್ರಸ್ತುತಿ ನಾನು ಸಂಪೂರ್ಣ ಲೈವ್ ನೋಡಿದೆ, ನನಗೆ ಬರಲಿಕ್ಕೆ ಆಗಲಿಲ್ಲ. ಪ್ರಪ್ರಥಮ ಪ್ರಯೋಗದಲ್ಲಿ ಎಲ್ಲ ಕಲಾವಿದರು ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಇದ್ದಾರೆ ಎಂಬಂಥ ಸಂತೋಷ ನನಗಿದೆ. ಅದಕ್ಕಾಗಿ ರವಿಯನ್ನು ಪುನಃ ಅಭಿನಂದಿಸ್ತೇನೆ. ಇಲ್ಲಿ ಕರೆದು ತಂದೆಯವರ ಪ್ರಭಾಕರ ಜೋಶಿಯವರು ಹೇಳಿದ ಹಾಗೆ ಆಗಿನ ಕಾಲದಲ್ಲಿ ರೆಕಗ್ನಿಷನು ತುಂಬ ಕಮ್ಮಿ. ಈ ಸನ್ಮಾನ ನನ್ನ ತಂದೆಯವರಿಗೆ ಸಲ್ಲಿತು, ತಂದೆಯವರ ಆತ್ಮಕ್ಕೆ ಶಾಂತಿ ಸಿಕ್ಕಿತು ಅಂತ ಹೇಳುತ್ತಾ, ನನ್ನನ್ನು ಸನ್ಮಾನಿಸಿದಂಥ ಈ ಸರಯು ಯಕ್ಷಗಾನ ವೃಂದಕ್ಕೆ, ಪದಾಧಿಕಾರಿಗಳಿಗೆ, ಎಲ್ಲ ಸದಸ್ಯರಿಗೂ ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ತೆ. ಯಕ್ಷಗಾನ ಗೆಲ್ಗೆ. ಪ್ರತಿ ವರ್ಷ ಕದ್ರಿ ಜಾತ್ರಾ ಸಂದರ್ಭದಲ್ಲಿ ಸುಮಾರು 12 ದಿವಸ ಕಾರ್ಯಕ್ರಮ ಇರ್ತದೆ. ಅದರಲ್ಲಿ 3000 ಕಲಾವಿದರು ಬರ್ತಾ ಇರ್ತಾರೆ. ಭಾಳ ಹಿಂದೆ ಒಂದು 25 ವರ್ಷಗಳ ಹಿಂದೆ ರವಿ ಅಲೆವರಾಯರು, ಮಧುಸೂದನ ತಂದೆಯವರಾದಂಥ ಲಕ್ಷ್ಮೀನಾರಾಯಣ ಅಲೆವರಾಯರು ಅವ್ರದ್ದೊಂದು 50 ವರ್ಷದ ನಮ್ಮ ಜೊತೆ ಬರ್ತಾ ಇದ್ದಾರೆ. ಮಲ್ಲಿಕ್ ಕಲಾವಂದಕ್ಕೆ 75 ವರ್ಷ ಆಯಿತು. ಅವರ ತಂದೆ ಪ್ರತಿ ಮಕರ ಸಂಕ್ರಾಂತಿ ದಿವಸ, ಆ ದಿವಸ ಒಂದು ಕಾವ್ಯಶ್ರೀ ಸುಬ್ರಹ್ಮಣ್ಯ ವರ್ಕಾಡಿ ಮೇಳ ಬರ್ತಾ ಇತ್ತು, ಅದಕ್ಕೆ 50 ವರ್ಷ ಆಯಿತು. 25 ವರ್ಷಗಳ ಹಿಂದೆ 4 ಮಕ್ಕಳ ಕುಣಿಯುವಂಥದ್ದು ಆಟ ಇರಲಿ ಅಂತ ಹೇಳಿದಾಗ ರವಿ ಅಲೆವರಾಯರು ಇದರ ಒಂದು ನಿರ್ದೇಶನ ಮಾಡಿ ಸರಯು ಬಾಲಯಕ್ಷವೃಂದ ಪ್ರಾರಂಭ ಆದ ನಂತರ ಬೇರೆ ಬೇರೆ ಭಾಷೆಗಳಲ್ಲಿ ಈಗಾಗಲೇ ಅವರು ಹೇಳಿದಾಗೆ ವಿಕಲಾಂಗಚೇತರಿಗೂ ಕೂಡ ನೆರವೇರಿಸಿಕೊಟ್ಟದ್ದು. ಮೊನ್ನೆ ಚೇತನ ವಿದ್ಯಾಸಂಸ್ಥೆಯನ್ನು ಗೌರವಿಸಿದ್ದೇವೆ. ಯಾಕಂದರೆ ಯಕ್ಷಗಾನವನ್ನು ಈಗ ಸೂರ್ಯಣ್ಣ ಹೇಳಿದರು, ಅವರ ವಾರ್ಷಿಕೋತ್ಸವದಲ್ಲಿ ಕೂಡ ಹಿಂದಿ ಭಾಷೆಯಲ್ಲಿ ಸುಮಾರು 8 ಭಾಷೆಯಲ್ಲಿ ರವಿ ಅಲೆವರಾಯರು ಯಕ್ಷಗಾನವನ್ನು ಪ್ರಸ್ತಾರ ಮಾಡೋದರಲ್ಲಿ ಪ್ರಸ್ತುತಿಯಲ್ಲಿ ಮಾಡಿದ್ದಾರೆ. ಕುಂಭಮೇಳ ಅಲ್ಲಿ ಹೋಗಿ ಇಲ್ಲಿ ಯಕ್ಷಗಾನ, ಅಲ್ಲಿಯವರಿಗೆ ಸಹ ಆ ಕಲ್ಕತ್ತಕ್ಕೆ ಹೋಗಿ ಅಲ್ಲೇ ಬಂಗಾಲಿ ಭಾಷೆಯಲ್ಲಿ ಕೂಡ ಯಕ್ಷಗಾನ ಮಾಡಿದಂಥ ಕೆಲಸ ಈ ಸಂಸ್ಥೆಗಿದೆ. ಈ ಎಲ್ಲ ಸಂಸ್ಥೆಗಳ ಕಾರ್ಯವನ್ನು ಕಂಡವರು ನಮ್ಮ ಕಾರ್ಪೊರೇಟರ್ ಆಗಿರುವಂಥ ಮನೋಹರ್ ಶೆಟ್ಟಿಯವರು ನಮ್ಮ ಜೊತೆ ಇದ್ದಾರೆ. ಮತ್ತೊಂದೆರಡು ಮಾತುಗಳನ್ನು ಆಡಬೇಕು ಅಂತ ವಿನಂತಿಸ್ತಾ ಇದೆ. ಸರಯು ಬಾಲಯಕ್ಷವೃಂದ ಇದರ 25ನೇ ವರ್ಷದ ಈ ಸಂಭ್ರಮಾಚರಣೆಯ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಹಿರಿಯರಾದ ಪ್ರಭಾಕರ್ ಜೋಶಿಯವರೇ, ನರಸಿಂಹ ಹೆಗ್ಡೆಯವರೇ, ಸುಧಾಕರ್ ಪೇಜರ್ರವರೇ ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತ ಎಲ್ಲ ಹಿರಿಯ ಗೌರವಾನ್ವಿತರೇ,
ದೇವಸ್ಥಾನಕ್ಕೆ ಕೈ ಮುಗಿದೋಗ್ಲಿಕ್ಕೆ ಅಂತ ಬಂದೆ. ಆಕಸ್ಮಿಕವಾಗಿ ಕಾರ್ಯಕ್ರಮಕ್ಕೆ ಪೇಜಾವರವರು ಕರೆದರು. ಮಲ್ಲಿಕಾ ಕಲಾವೃಂದದ ಅಡಿಯಲ್ಲಿ ಆರಂಭವಾದಂತಹ ಈ ಸಂಸ್ಥೆ ಕಳೆದ 25 ವರ್ಷಗಳಿಂದ ಪ್ರತಿ ವರ್ಷ 7 ದಿನಗಳ ಕಾರ್ಯಕ್ರಮ ಈ ವಠಾರದಲ್ಲಿ ನಡೆಸಿಕೊಂಡು ಬರ್ತಾ ಇದೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ಪ್ರತಿ ದಿವಸ ಇಬ್ಬರಿಬ್ಬರು ಕಲಾವಿದರಿಗೆ ಸನ್ಮಾನ ಕಾರ್ಯಕ್ರಮಗಳನ್ನು ಮಾಡುತ್ತಾ ಈ ಕಲೆಯನ್ನು ಪೋಷಿಸುವಂಥ ಕೆಲಸ ಪ್ರತಿ ವರ್ಷ ಆಗ್ತಾಯಿದೆ. ಈ ಮಲ್ಲಿಕಾ ಕಲಾವೃಂದದ ವಿಶಿಷ್ಟತೆ ಅದು. ಪ್ರತಿ ವರ್ಷ ಇಲ್ಲಿ ಸಾವಿರಾರು ಕಲಾವಿದರು ಜಾತ್ರಾ ಸಂದರ್ಭದಲ್ಲಿ ಇಲ್ಲಿ ತಮ್ಮ ಪ್ರದರ್ಶನಗಳನ್ನು ಮಾಡ್ತಾರೆ. ಅದೇ ರೀತಿ ರಾಜ್ಯ ಮಟ್ಟಕ್ಕೆ ದೇಶ ಮಟ್ಟಕ್ಕೆ ಕೀರ್ತಿಯನ್ನು ಬೆಳೆಸಿದ್ದಾರೆ. ಇಲ್ಲಿ ಎದುರು ಕೂತ್ಕೊಂಡಿದ್ದಾರೆ ನಮ್ಮ ಜಿತೇಂದ್ರ ಕುಂದೇಶ್ವರ ಅವರ ಮಗಳು ರಿಷಿಕಾ ಕುಂದೇಶ್ವರ. ಅವರು ತಾನೇ ಮೊನ್ನೆ ಟಿ ವಿ ಚಾನಲ್ನಲ್ಲಿ ಅವಾರ್ಡ್ ಗೆದ್ದರು, ಕದ್ರಿಗೆ ಹೆಮ್ಮೆಯನ್ನು ಬರೆಸಿದ್ದಾರೆ. ಅದೇ ಥರ ಕದ್ರಿಯಲ್ಲಿ ಬಹಳಷ್ಟು ಕಲಾವಿದರು ಬೆಳೆದಿದ್ದಾರೆ. ಹಿರಿಯರಾದ ರೋಹಿದಾಸ್ ಕದ್ರಿಯಿಂದ ಹಿಡಿದು ನಾಟಕದಲ್ಲಿ ಎಲ್ಲ ಇಲ್ಲಿ ಯಕ್ಷಗಾನ ಕಲಾವಿದರು ಪ್ರತಿಯೊಬ್ಬರು ಈ ಜಾಗದಲ್ಲಿ ಹುಟ್ಟಿ ಬೆಳೆದಿದ್ದಾರೆ. ಆದ್ದರಿಂದ ಕಲೆಗೆ ತುಂಬ ಫೇಮಸ್ ಕದ್ರಿ. ಮುಂದೆಯೂ ಇಂಥ ಕಾರ್ಯಕ್ರಮಗಳಿಂದ ಇನ್ನಷ್ಟು ಹೆಚ್ಚಿನ ಕಲಾವಿದರಿಗೆ ಇಲ್ಲಿ ಸನ್ಮಾನ ಸಿಗಲಿ, ಕಲಾವಿದರು ಬೆಳೀಲಿ ಅಂತ ಆಶಿಸುತ್ತಾ ಈ ಕಾರ್ಯಕ್ರಮಕ್ಕೆ ಈ ವೇದಿಕೆಯನ್ನು ಹಂಚಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದ ಅಂತ ತಿಳಿಸುತ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ತೀವಿ. ನಮ್ಮ ಜೊತೆ ಈಗ ಪುರಸ್ಕಾರ ಕಾರ್ಯಕ್ರಮ ನೆರವೇರಿಸ್ಕೊಳ್ಳಿಕ್ಕಿದ್ದಾರೆ ರವಿ ಅಲೆವರಾಯರು. ಈ ವೇದಿಕೆ ಬನ್ನಿ. ರಿಷಿಕಾ ಕುಂದೇಶ್ವರ್ ದಯವಿಟ್ಟು ವೇದಿಕೆ ಬರಬೇಕು. ಎಳೆಯ ಕಲಾವಿದರನ್ನು ಗೌರವಿಸುವ ಕಾರ್ಯಕ್ರಮ ಕೂಡ ನಾವು ನೆರವೇರಿಸಿಕೊಳ್ತಾ ಇದ್ದೇವೆ. ನಿನ್ನೆ ತಾನೇ ತನುಶ್ರೀಯನ್ನು ಗೌರವಿಸಿದ್ದೇವೆ. ರಿಷಿಕಾ ಜಿತೇಂದ್ರ ಕುಂದೇಶ್ವರ ದಂಪತಿಗಳ ಸುಪುತ್ರಿ ಅವಳು. ಯಕ್ಷಗಾನದಲ್ಲಿ ಮತ್ತು ಬೇರೆ ಬೇರೆ ಅವಳು ಎಳವೆಯಲ್ಲಿ ನಮಗೀಗಲೂ ಹೆಚ್ಚಾಗ್ತದೆ. ಭಾಳ ಚಿಕ್ಕದಿರುವಾಗ ವೇದಿಕೆಗೆ ಬಂದು ತನ್ನ ಸ್ವರಕಂಠದಿಂದ ಗಾಯನ ನಟನೆಯಲ್ಲಾಗಲಿ ಅಥವಾ ಬೇರೆ ಬೇರೆ ರಂಗದಲ್ಲಿ ತೊಡಗಿಸಿಕೊಂಡವರು. ಪುರಸ್ಕಾರ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸಿದ್ದೇವೆ ಅವರನ್ನು. ವೇದಿಕೆ ಜಿತೇಂದ್ರ ಅವರು ಒಂದು ನಿಮಿಷ ಬನ್ನಿ. ಅವರ ಮಗನೂ ಕೂಡ ಭಾಳ ಚೆನ್ನಾಗಿ ತುಂಬ ಇಂಥದ್ದೆಲ್ಲ ಆಸಕ್ತಿಯಿಂದ ಬಯಸುವವರು. ಭಾಳ ಪತ್ರಿಕೆಯಲ್ಲಿ ಪ್ರಭಾವಿಯಾಗಿರುವಂಥ ಜಿತೇಂದ್ರ ಕುಂದೇಶ್ವರ ಅವರು ಸಹ ಮತ್ತು ಮಗ ಒಳ್ಳೆ ಹಾಡುಗಾರ ಎಲ್ಲದರಲ್ಲೂ ಇದ್ದಾನೆ. ಅವ್ರ ಜೊತೆ ಈ ವೇದಿಕೆಯಲ್ಲಿ ಗೌರವವನ್ನು ಸ್ವೀಕಾರ ಮಾಡಿಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಒಂದು 24 ವರ್ಷದ ಸಪ್ತಾಹದ 4 ದಿವಸ, ಇನ್ನು 3 ದಿವಸ ಸಪ್ತಾಹ ಮುಗಿದೇ ಹೋಯಿತು, ಬಹುಭಾಗ ಆಗಿ ಹೋಯಿತು. ತುಂಬ ವರ್ಣನ ಕೃಪೆ ನಮ್ಮ ಮೇಲಿದೆ, ಹಾಗಾಗಿ ಏನು ಸಮಸ್ಯೆ ಆಗಲಿಲ್ಲ ಇದುವರೆಗೆ. ಎಲ್ಲ ದಿವಸಗಳಲ್ಲಿಯೂ ವಿಶೇಷವಾದ ಕಾರ್ಯಕ್ರಮ ನಡೆಸ್ತಾ ನಾವು ಇವತ್ತು ಇಬ್ಬರು ಕಲಾವಿದರನ್ನು ಗೌರವಿಸಿದ್ದೇವೆ ಮತ್ತು ಬಾಲ ಪ್ರತಿಭೆ ಅವಳನ್ನು ಕೂಡ ಗುರುತಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಹಿರಿಯರಾಗಿರುವಂಥ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿಯವರು 2-3 ದಿವಸಗಳಿಂದ ನಮ್ಮೊಂದಿಗೆ ಇಲ್ಲಿ ಬರ್ತಾರೆ, ಕಾರ್ಯಕ್ರಮ ನೋಡ್ತಾರೆ. ಇವತ್ತು ಕ್ಲಬ್ದ ಸಮಯಕ್ಕೆ ಬರೆದು ವೇದಿಕೆಯಲ್ಲಿದ್ದು ಶುಭಾಶಂಸನೆ ಮಾಡಿದ್ದಾರೆ. ನಮ್ಮ ಸರಯು ಸಂಸ್ಥೆಗೆ ಅವರು ಒಂದು ಆಧಾರ ಸ್ತಂಭ. ಹಾಗಾಗಿ ಅಂಥ ಹಿರಿಯರು ನಮ್ಮೊಂದಿಗೆ ಇರುವುದೇ ನಮಗೆ ಮಕ್ಕಳಿಗೆ ಒಂದು ಮಾರ್ಗದರ್ಶನ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ. ಹಿರಿಯರಾದಂಥ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂಥ ಡಾಕ್ಟರ್ ಪ್ರಭಾಕರ್ ಜೋಶಿಯವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಸೂರ್ಯಣ್ಣನವರು ನಮ್ಮ ಸರಯು ಮಕ್ಕಳ ಮೇಳಕ್ಕೆ ಬಾಲವೃಂದ ಮತ್ತು ಹಿಂದಿ ಯಕ್ಷಗಾನ ಕಾರ್ಯಕ್ರಮಗಳಲ್ಲಿ ಮಾಲತಿ ಭಟ್ರ ಕಾಲದಿಂದ ಅದು ಆರಂಭ ಆಯಿತು. ಅನೇಕ ವರ್ಷಗಳ ಕಾಲ ನಾವು ಹಿಂದಿ ಯಕ್ಷಗಾನವನ್ನು ಆಕಾಶವಾಣಿಗಾಗಿಯೇ ಪ್ರಕಾಶ್ ಪೈಗಳು ಬರೆದು ಕೊಟ್ಟು ನಾವು ತುಂಬ ಪ್ರಯೋಗಗಳನ್ನು ಮಾಡಿದ್ದೇವೆ. ಅದಕ್ಕಾಗಿ ಅವಕಾಶವನ್ನು ಕೊಟ್ಟಂಥ ಸೂರ್ಯಣ್ಣವರಿಗೆ ಕೂಡ ಧನ್ಯವಾದಗಳು. ಮನೋಹರ್ ಅವರು ಇಲ್ಲಿಯ ಸ್ಥಳೀಯ ಕಾರ್ಪೊರೇಟರ್, ಮೊನ್ನೆ ನಾನು ಫೋನ್ ಮಾಡಿ ಹೇಳಿದ್ದೆ ಅವರಿಗೆ ಒಂದು ದಿವಸ ಬರಬೇಕು ಅಂತ. ಅವರಿಗೆ ಕೂಡ ನಮ್ಮ ತಂಡದ ಪರವಾಗಿ ಧನ್ಯವಾದಗಳು. ಹಾಗೆ ನರಸಿಂಹ ಹೆಗಡೆಯವರು, ಮಧುಕರ ಭಾಗವತರು ನಮ್ಮ ನಿಡುಗಾಲದ ಸ್ನೇಹಿತರು, ಇವತ್ತು ನಿನ್ನೆ ಅಲ್ಲ, ಅನೇಕ ವರ್ಷಗಳಿಂದ ನಾವು ಜೊತೆಯಾಗಿರುವವರು. ಮಧುಕರನ್ನ ನಾನು ತುಂಬ ಸಲ ಜಗಳ ಮಾಡಿಕೊಂಡಿದ್ದೆ, ಆದರೂ ಕೂಡ ನಮ್ಮೊಳಗೆ ಆತ್ಮೀಯತೆ ಇದೆ. ಅದರಿಂದ ಒಂದು ಜಿಜ್ಞಾಸೆ ತೀರ್ಪಾಗಿ ಅದು ಸರಿಯಾಗಿದೆ. ಹಾಗಾಗಿ ಅವರಿಬ್ಬರಿಗೂ ನಮ್ಮ ಸಣ್ಣ ಗೌರವ ಸ್ವೀಕಾರ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಆಮೇಲೆ ವಸಂತರು ಪಂಜದಿಂದ ಬಂದಿದ್ದಾರೆ, ನಮ್ಮ ಕಾರ್ಯಕ್ರಮದ ಮೇಲೆ ಅಭಿಮಾನ ಇಟ್ಟು ಅವರಿಗೆ ಕೂಡ ಧನ್ಯವಾದಗಳು. ಸಭೆಯಲ್ಲಿ ಭಾಗವಹಿಸಿ ಎಲ್ಲರಿಗೂ ಧನ್ಯವಾದ. ಮತ್ತು ಮುಂದಿರುವಂಥ ಯಕ್ಷಗಾನ ಪ್ರೇಕ್ಷಕರು ಹಾಗೂ ಮಧುಸೂದನಲೇವರಾಯರ ಯೂಟ್ಯೂಬ್ನ ಮುಖಾಂತರ ಯಕ್ಷಗಾನ ವೀಕ್ಷಿಸಿದ ಎಲ್ಲ ಬಂಧುಗಳಿಗೂ ಧನ್ಯವಾದ ಹೇಳ್ತಾ ಇವತ್ತಿನ ಕಥೆಯನ್ನು ಮುಂದುವರಿಸ್ತಾ ಇದ್ದೇವೆ.